ಎಷ್ಟೋ ಜನಕ್ಕೆ ಇವಾಗ ಕೆಮ್ಮಿಗೂ ಒಬ್ಬರು ಡಾಕ್ಟರ್ ಇದ್ದಾರೆ ಅನ್ನೋದು ಗೊತ್ತೇ ಇಲ್ಲ. ಸರಿಯಾದ ಒಂದು ಡಯಾಗ್ನೋಸಿಸ್ ಇಲ್ಲದೆ ಸೆಲ್ಫ್ ಮೆಡಿಕೇಷನ್ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಹೋಗ್ತಾರೆ. ಕಾಫ್ ಬಂತು ಅಂತ ಹೇಳಿದ್ರೆ ಎಲ್ಲೋ ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು ಮೆಡಿಸಿನ್ ತೊಗೊಂಬಿಟ್ಟು ಹಾಕ್ಕೊಂಡ್ರೆ ಹೋಗ್ಬಿಡುತ್ತೆ. ಸೊ ಆಮೇಲೆ ನೀವು ಹೇಳ್ತಾ ಹೋದ್ರಿ ರಿಲೇಟಿವ್ ಯಾವುದೋ ಒಂದು ಮೆಡಿಸಿನ್ ಹೇಳಿದ್ರು ಅದನ್ನು ತೊಗೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಡೇಂಜರ್ ಆಗಿರ್ಬೋದು. ಸಿವಿಯರ್ ಕಾಫ್ ಅಂತ ಹೇಳಿ ಏನು ಕರಿತೀವಲ್ಲ, ಅವಾಗ ಒಂದು ಕ್ರೋನಿಕ್ ಕಾಫ್ ಅಂತ ಹೇಳಿ ಕರಿತೀವಿ. ಆ ಒಂದು ಕ್ರೋನಿಕ್ ಕಾಫು ಇನ್ಫೆಕ್ಷನಿಂದನೇ ಬರುತ್ತಾ ಅಥವಾ ಅದಕ್ಕೆ ಬೇರೆ ಏನಾದರೂ ಕಾರಣ ಇರ್ಬೋದಾ? ಕೆಮ್ಮಿಗೆ 1,000 ರೀಸನ್ಸ್ ಇರ್ತವೆ, 1000 ವೆರೈಟಿ ಆಫ್ ಕೆಮ್ಮುಗಳಿದ್ದಾವೆ. ಸ್ಟೇಜ್ 4 ಇರ್ತಕ್ಕಂಥ ಪೇಷಂಟ್ಸಿಗೆ ಮೆಡಿಸಿನ್ಸ್ ಇದೆ ಅಂತ ಹೇಳ್ಬಿಟ್ಟು ಆ ಮೆಡಿಸಿನ್ಸ್ ಕೊಟ್ಟ ಆದಮೇಲೂ ಆ್ಯಸ್ ಎ ಮೆಡಿಕಲ್ ಟೈಮ್ ಪೀರಿಯಡಲ್ಲಿ ಎಷ್ಟು ದಿವಸ ಅವರು ಬದುಕ್ಬೋದು? ಕೆಮ್ಮಿನಲ್ಲಿ ರಕ್ತ ಅಂತ ಹೇಳಿ ಮಾತಾಡ್ತಾ ಇದ್ರಿ. ಈ ಕೆಲವೊಬ್ಬರಿಗೆ ಕೆಮ್ಮು ಬಂದಾಗ ರಕ್ತ ಬಂದ್ಬಿಡುತ್ತೆ, ನನಗೆ ಕ್ಯಾನ್ಸರ್ ಬಂದಿದೆನೋ ಅನ್ನೋ ಒಂದು ಭಯದಲ್ಲಿ ಬದುಕ್ತಾರೆ. ಸೊ ಅದು ಯಾವ ಒಂದು ಆ್ಯಂಗಲೇ ನಾವು ನೋಡ್ಬೋದು, ಅದನ್ನು ಯಾವ ಥರ ಅವರು ಅದನ್ನು ಸ್ವೀಕರಿಸಬೇಕು, ಹೇಗೆ ಡಾಕ್ಟ್ರನ್ನ ಮೀಟ್ ಮಾಡಬೇಕು? ಆ್ಯಕ್ಚುಲಿ ಕೆಲವು ಜನ ಹೇಗಿದ್ದಾರೆ ಅಂದರೆ ತುಂಬ ಹೈಪರ್ ಆಗಿ ಬಂದ್ಬಿಡ್ತಾರೆ. ಇನ್ನು ಕೆಲವು ಜನ ಎಷ್ಟೇ ಸಿವಿಯರ್ ಆದ್ರೂ ಹೋಗ್ಲಿ ಬಿಡು ಅಂತ ಹೇಳಿ ಅನ್ಕೊಂಡ್ಬರ್ತಾರೆ. ನಾನೊಂದು ಸಂದರ್ಭ ಹೇಳ್ತೀನಿ. ಈಗ ಬೆಂಗಳೂರಲ್ಲೇ ಪೆರಿಫೆರಿ ಆಫ್ ದ ಬೆಂಗಳೂರು, ಒಂದು ದೂರದಲ್ಲಿ ಬೆಂಗಳೂರಿಂದ ಸಬರ್ಬನ್ ಏರಿಯಾ ಅಂತ ಅನ್ಕೊಂಡ್ರೆ, ಅಲ್ಲಿ ಒಂದು ಪೇಷಂಟು ಸಡನ್ನಾಗಿ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಆಗಿ ಬಂದರು ಎಮರ್ಜೆನ್ಸಿಗೆ. ಅಲ್ಲಿ ಕ್ಯಾಥ್ಲ್ಯಾಬ್ ಇರುವಂತಹ ಜಾಗ, ಕಾರ್ಡಿಯಾಕ್ ಸೆಟಪ್ ಇದೆ, ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಪೇಷಂಟ್ ಕೂಡ ಬಂತು. ಇಬ್ಬರು ಒಬ್ಬರ ಹತ್ರ ಇನ್ಶೂರೆನ್ಸ್ ಇದೆ, ಇನ್ನೊಬ್ಬರ ಹತ್ರ ಇನ್ಶೂರೆನ್ಸ್ ಇಲ್ಲ. ಬಿಗ್ ಹಾಸ್ಪಿಟಲ್ಗೆ ಹೋದಾಗ ಎಕ್ಸ್ಪೆನ್ಸಸ್ಸು ಯಾಕೆ ಜಾಸ್ತಿ ಆಗುತ್ತೆ? ಆಮೇಲೆ ಅಲ್ಲಿ ICUಗೆ ಹೋದರೆ ಕೆಲವೊಂದು ಟೈಮು ICUಗೆ ಅಡ್ಮಿಟ್ ಮಾಡಿದ್ದಾರೆ ಅಂತಂದರೆ ಹೊರಗಡೆ ಬರೋದು ಕಷ್ಟ, ಅವರು ಡೆಡ್ ಬಾಡಿನೇ ತೊಗೊಂಬರ್ಬೇಕು ಹೊರಗಡೆ ಅನ್ನೋ ಒಂದು, ಇವಾಗ ಅವನಿಗೆ ಪೇ ಮಾಡೋದಕ್ಕೆ ಆಗದೆ ಇರತಕ್ಕಂಥ ಒಬ್ಬ ಪರ್ಸನ್ ಅಂತ ಅಂದ್ಕೊಳ್ಳಿ, ಬಟ್ ಅವನಿಗೆ ಲೈಫ್ನ ಉಳಿಸ್ಕೋಬೇಕಾಗಿರುತ್ತೆ. ಸೊ ಅವಾಗ ಆ ಒಂದು ಎಕ್ಸ್ಪರ್ಟ್ ಡಾಕ್ಟರ್ ಬಂದ್ಬಿಟ್ಟು ಬಿಗರ್ ಹಾಸ್ಪಿಟಲ್ಸ್ ಅಲ್ಲೇ ಇರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ ಒಂದು ಪೇಷಂಟು, ಸೊ ಅವನ ಮನಸ್ಥಿತಿ ಹೇಗೆ ಇದನ್ನ ನಿಭಾಯಿಸ್ಬೋದು? ಅದಕ್ಕೋಸ್ಕರ ಅಂತಾನೆ 100% ಆಗಿ ಕ್ಯೂರ್ ಮಾಡ್ತೀನಿ ಅಂತ ಹೇಳಿ ಅನ್ನೋಕ್ಕಾಗಲ್ಲ, ಟೈಮ್ನ ಮುಂದೂಡ್ಬೋದು ಅಷ್ಟೇ. 100% ಕ್ಯೂರ್ ಮಾಡ್ಬೋದು. ಯಾವಾಗ ಈ ಒಂದು ಎಪಿಸೋಡ್ನಲ್ಲಿ ಕೆಮ್ಮಿನ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಕೆಮ್ಮು ಬಂತು ಅಂತ ಹೇಳಿದ್ರೆ 15 ದಿವಸಗಟ್ಟಲೆ ಅದು ಹೋಗೋದೇ ಇಲ್ಲ. ಅದೊಂಥರ ಹೆಮ್ಮಾರಿ ಅಂತಾನೆ ಅನ್ಬೋದು. ಇಡೀ ಮನೆ ಮಂದಿಗೆಲ್ಲ ಹರಡ್ಬಿಡುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗಂತೂ ಬಂತು ಅಂತ ಹೇಳಿದ್ರೆ ತಂದೆ ತಾಯಿಗಳ ಒಂದು ಗೋಳನ್ನ ನಾವು ಕೇಳೋದಕ್ಕೆ ಆಗೋದಿಲ್ಲ. 2020ರಲ್ಲಿ ಇಡೀ ಪ್ರಪಂಚನೇ ಈ ಒಂದು ಕೆಮ್ಮು, ಬ್ರೀತಿಂಗ್ ಇಶ್ಯೂಸ್ ಅಂತ ಹೇಳಿ ಏನು ಕರೀತೀವಿ, ಶ್ವಾಸಕೋಶದ ತೊಂದರೆ, ಹಾಗೆ ಎಲ್ಲ ಕಡೆ ಈ ಒಂದು ಕೆಮ್ಮಿನ ಬಗ್ಗೆ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ವಿಷಯನ ನಾವು ನೋಡಿದ್ದೀವಿ. ಇಂಡಿಯಾದಲ್ಲಂತೂ ಪ್ರತಿಯೊಬ್ಬ ಮನೆಗಳಲ್ಲೂ ಕೂಡ ಕಷಾಯ ಮಾಡ್ಕೊಳ್ಳೋದೇನು, ತುಳಸಿ ತಿನ್ನೋದೇನು, ಹಾಗೆ ಮಸಾಲ ಪದಾರ್ಥಗಳನ್ನು ನಾವು ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕು, ಪ್ರಾಣಾಯಾಮನ ಯಾವ ರೀತಿ ಮಾಡಬೇಕು, ಉಸಿರಾಟನ ನಾವು ಯಾವ ರೀತಿ ಮಾಡಬೇಕು, ಕೆಮ್ಮಿನಿಂದ ನಾವು ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಚರ್ಚೆ ನಡೆದಿದೆ. ಅಂತ ಒಂದು ಸಂದರ್ಭದಲ್ಲಿ ವೈದ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಗಣೇಶ್ ಪ್ರತಾಪ್ ಇವತ್ತು ನಮ್ಮ ಈ ಒಂದು ಎಪಿಸೋಡಲ್ಲಿ ಡಿಸ್ಕಷನ್ಗೆ ಬರ್ತಾ ಇದ್ದಾರೆ. ಸೊ ಈ ಒಂದು ಎಪಿಸೋಡ್ ಭಾಗ 1ರಲ್ಲಿ ನಾವು ಡಾಕ್ಟ್ರು ನಮಗೆ ಹಲವಾರು ಮಿಸ್ಟೇಕ್ಸ್ ಆ್ಯಸ್ ಎ ಕಾಮನ್ ಪೀಪಲ್, ಅಂದರೆ ಜನಸಾಮಾನ್ಯರಾಗಿ ನಾವು ಮಾಡ್ತಕ್ಕಂಥ ಕೆಲವೊಂದು ಮಿಸ್ಟೇಕ್ಸ್ಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಸೆಲ್ಫ್ ಮೆಡಿಕೇಶನ್ ಮಾಡೋದ್ರ ಮುಖಾಂತರ ನಾವು ಯಾವ ಥರ ಒಂದು ಡೇಂಜರಸ್ ಸಿಚುವೇಶನ್ಗೆ ಒಳಗಾಗ್ತೀವಿ, ಹಾಗೆ ಈ ಒಂದು ಕೆಮ್ಮು ಅನ್ನೋದು ಬಿಡದೇ ಇರತಕ್ಕಂಥದ್ದು, ಬಂತು ಅಂದರೆ ಹೋಗೋದಿಲ್ಲ. ಆ ಸಾಧಾರಣವಾಗಿರ್ತಕ್ಕಂಥ ಕೆಮ್ಮು ಕ್ಯಾನ್ಸರ್ಗೆ ಯಾವ ರೀತಿ ಕಾರಣವಾಗುತ್ತೆ, ಯಾವ ಸ್ಟೇಜಲ್ಲಿ ಇದ್ದಾಗ ಆ ಒಂದು ಕ್ಯಾನ್ಸರ್ ಆಗೋದನ್ನ ತಪ್ಪಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಸಾವಿರಾರು ಪೇಷಂಟ್ಗಳನ್ನು ಟ್ರೀಟ್ ಮಾಡಿದಾಗ ಅಲ್ಲಿ ಆಗಿರ್ತಕ್ಕಂಥ ನೈಜ ಘಟನೆಗಳನ್ನು, ರಿಯಲ್ ಸ್ಟೋರಿಗಳನ್ನು ಇವತ್ತಿನ ದಿವಸ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ಆ ಒಂದು ಘಟನೆಗಳನ್ನು ನಮ್ಮ ಎದುರು ಬಿಚ್ಚಿಡ್ತಾ ಇದ್ದಾರೆ. ಬನ್ನಿ ಡಾಕ್ಟರ್ ಗಣೇಶ್ ಪ್ರತಾಪ್ ಅವ್ರ ಜೊತೆಗೆ ಈ ಒಂದು ಕಾಫ್ ಎಕ್ಸ್ಪರ್ಟ್ ಭಾಗ 1ರಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ನ ತಿಳ್ಕೊಳ್ಳೋಣ. ವೆಲ್ಕಮ್ ಟು KVR ಮ್ಯೂಸಿಂಗ್ಸ್. ಸೊ ಇವತ್ತಿನ ದಿವಸ ನಮ್ಮ ಜೊತೆಗೆ ನುರಿತ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ನಮ್ಮ ಜೊತೆಗಿದ್ದಾರೆ. ಸೊ ನಾವೆಲ್ಲ ಕೋವಿಡ್ ಅನ್ನೋ ಒಂದು ಹೆಮ್ಮಾರಿನ ಆಲ್ಮೋಸ್ಟ್ 2020ಇಂದ ಹಿಡಿದ್ಬಿಟ್ಟು 2023ವರೆಗೂ ಅನುಭವಿಸಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ತುಂಬ ಲೈಫ್ ಥ್ರೆಟನಿಂಗ್ ಆಗಿರ್ತಕ್ಕಂಥ ಒಂದು ಕಾಫ್ ಅನ್ನೋದು
ನಮಗೆ ಜೀವನದಲ್ಲಿ ಒಂದು ಪಾಠನೇ ಕಲಿಸ್ತು ಅಂತ ಹೇಳಿ ಅನ್ಬೋದು. ಸೊ ಅಂಥ ಒಂದು ಸಂದರ್ಭದಲ್ಲಿ ಮೋರ್ ದ್ಯಾನ್ 6,000+ ಕೋವಿಡ್ ಪೇಷಂಟ್ಗೆ ಸಕ್ಸಸ್ಫುಲಿ ಟ್ರೀಟ್ ಮಾಡಿರ್ತಕ್ಕಂಥ ಒಬ್ಬ ಪಲ್ಮನಾಲಜಿಸ್ಟ್ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವರು ಕರ್ನಾಟಕದ ಮನೆ ಮನೆಗೂ ಕೂಡ ಅವರ ಒಂದು ಪರಿಚಯ ಎಲ್ಲರಿಗೂ ಗೊತ್ತು. ಸೊ ಹೀಸ್ ಅ ಫೇಮಸ್ ಪಲ್ಮನಾಲಜಿಸ್ಟ್, ಹಾಗೆ ಫೇಮಸ್ ಕಾಫ್ ಎಕ್ಸ್ಪರ್ಟ್, ಡಾಕ್ಟರ್ ಗಣೇಶ್ ಪ್ರತಾಪ್. ಸೊ ಇವತ್ತು ನಮ್ಮ ಜೊತೆಗೆ ಪಾಡ್ಕಾಸ್ಟ್ ಚಾನಲಲ್ಲಿ ಇದ್ದಾರೆ. ಸೊ ವೆಲ್ಕಮ್ ಟು ಡಾಕ್ಟರ್ ಗಣೇಶ್ ಪ್ರತಾಪ್. ಸೊ ವೆಲ್ಕಮ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಡಾಕ್ಟ್ರೇ, ನೀವು ನಾನು ನೋಡ್ತಾ ಹೋದೆ ನಿಮ್ಮ ಚಾನಲಲ್ಲೂ ಕೂಡ ಎಷ್ಟೋ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀರಾ. ಸೊ ಅಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅನಿಸಿದ್ದು ಏನಪ್ಪ ಅಂತ ಅಂದರೆ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ನೀವು ಕೆಲವೊಂದು ರೀಲ್ಸ್ನ ಮಾಡಿದ್ದೀರಾ, ವೀಡಿಯೋಸ್ ಎಲ್ಲ ಮಾಡಿದ್ದೀರಾ. ಆ್ಯಕ್ಚುಲಿ ನಿಮ್ಮ ಒಂದು ಲ್ಯಾಂಗ್ವೇಜ್ ನಾನು ನಿಮ್ಮ ಜೊತೆಗೆ ಮಾತಾಡಿದಾಗ ಆ ಒಂದು ಭಾಷೆನೇ ಬೇರೆ ಥರ ಇತ್ತು. ಸೊ ಈ ಒಂದು ಟ್ವಿಸ್ಟ್ ಏನಿರ್ಬೋದು ಆ್ಯಕ್ಚುಲಿ? ಏನಂದರೆ ನಾನು ಬೇಸಿಕಲಿ ಹುಟ್ಟಿ ಬೆಳೆದಿದ್ದೆಲ್ಲ ನಾರ್ತ್ ಕರ್ನಾಟಕ, ಹಾವೇರಿ ಡಿಸ್ಟಿಕ್, ರಾಣೆಬೆನ್ನೂರು ಅಂತ. ಸೊ ಬೇಸಿಕ್ಲಿ ಐ ಆಮ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ದಟ್ ಪ್ಲೇಸ್. ಅದಕ್ಕೆ ಈ ನಾರ್ತ್ ಕರ್ನಾಟಕದಿಂದ ಯಾರೇ ಬರಲಿ ಅವ್ರ ಜೊತೆಗೆ ಒಂದು ಬಾಂಡ್ ಡೆವಲಪ್ ಮಾಡೋಕ್ಕೆ, ನಮ್ಮ ಭಾಷೆ ನಾವು ಡೈರೆಕ್ಟಾಗಿ ಮಾತಾಡಿದಾಗ ಅದೊಂದು ಫಿಲ್ಟರ್ಲೆಸ್ ಫೀಲಿಂಗ್ ಇರುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರ ನಾವು ಕೆಲವೊಂದು ರೀಲ್ಸ್ನ ನಾರ್ತ್ ಕರ್ನಾಟಕ ಭಾಷೆಯಲ್ಲಿ ಬಿಟ್ಟಿದ್ದೆ. ನಾರ್ತ್ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ನಾನು ಈ MBBS ಎಲ್ಲ ಮಾಡಿದ್ದು ಬಾಗಲಕೋಟೆಯಲ್ಲಿ. ಅದಾದಮೇಲೆ ನಾನು ಮೈಸೂರಿಗೆ ಹೋದೆ. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ನಂದು ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಾಡಿದ್ದು. ಸೊ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ ಮಂಡ್ಯ, ಮದ್ದೂರು ಆ ಸೈಡಿಂದನೂ ಜನ ಬರ್ತಿದ್ರು. ಸೊ ಇವಾಗ್ಲೂ ಆ ಸೈಡಿಂದ ಬರೋ ಜನಕ್ಕೂ ನಾನು ಅವ್ರ ಭಾಷೆ ಥರನೇ ಮಾತಾಡ್ತೀನಿ. ಸೊ ಬೇಸಿಕಲಿ ಒಬ್ಬ ಐಡಿಯಲ್ ಡಾಕ್ಟರ್ ಅನ್ನೋರು ಏನಿರಬೇಕು, ಪೇಷಂಟಿಗೆ ಅವರಿಗೆ ಅವರ ಅನುಗುಣವಾಗಿ ಅವರಿಗೆ ಎಷ್ಟು ಕಂಫರ್ಟಬಲ್ ಆಗಿರ್ತಾರೆ ಆ ಪ್ರಕಾರ ಮಾತಾಡಬೇಕು, ಆ ಪ್ರಕಾರ ನಾವು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಆ ಥರ ಪಾಡ್ಕಾಸ್ಟ್ಗಳಾಗಲಿ ಆ ಥರ ರೀಲ್ಸ್ಗಳಾಗಲಿ ಮಾಡಿದ್ದು. ಆದರೆ ಇಲ್ಲಿ ಪೇಷಂಟ್ ಕನೆಕ್ಟಿವಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತೇಳಿ ಅಂತೀರ? ಹೌದು. ಯಾವುದೇ ಒಬ್ಬ ಡಾಕ್ಟರಿಗೆ ಅವರ ಸಿಮ್ಟಮ್ಸ್ನ ಅರ್ಥ ಮಾಡ್ಕೋಬೇಕು, ಅವರ ಮನೋಭಾವನೆ ಅರ್ಥ ಮಾಡ್ಕೋಬೇಕು. ಕೆಲವೊಬ್ಬರು ಅವ್ರಿಗೆ ಏನಿರುತ್ತೆ ಅದನ್ನು ಬಿಚ್ಚಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನೋನಲ್ಲಿ ಬಂದಿರ್ತಾನೆ ಪೇಷಂಟ್. ಸೊ ಅದರ ಪ್ರಕಾರ ಅವ್ರಿಗೆ ಟ್ರೀಟ್ಮೆಂಟ್ ಬೇಕು ಅನ್ನೋದಾದರೆ, ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕನ್ನೋದಾದರೆ ನಾವು ಅವ್ರ ಥರನೇ ಮಾತಾಡಬೇಕು. ಹಾಗೆ ಇನ್ನು ಇಲ್ಲಿ ಒಂದು ಕ್ವಶನ್ ಬರ್ತಾ ಇರೋದೇನಂತ ಅಂದರೆ, ಎಷ್ಟೋ ಜನಕ್ಕೆ ಇವಾಗ ಕೆಮ್ಮಿಗೂ ಒಬ್ಬರು ಡಾಕ್ಟರ್ ಇದ್ದಾರೆ ಅನ್ನೋದು ಗೊತ್ತೇ ಇಲ್ಲ. ಸೊ ಆ ಒಂದು ಪರಿಸ್ಥಿತಿ ಏನಕ್ಕೆ ಕ್ರಿಯೇಟ್ ಆಗಿರ್ಬೋದು? ಯಾಕಂತ ಹೇಳಿದ್ರೆ ಇವಾಗ ನಮಗೆ ಹಾರ್ಟಿಗೆ ಒಬ್ಬ ಡಾಕ್ಟರ್ ಇದ್ದಾರೆ. ಸೊ ಆಮೇಲೆ ನೀ ಏನಾದರೂ ಆಯಿತು ಅಂತ ಹೇಳಿದ್ರೆ ನಮಗೆ ಆರ್ಥೋಪೆಡಿಕ್ ಅಂತ ಹೇಳಿ ಗೊತ್ತಿದ್ದಾರೆ. ಆಮೇಲೆ ಕಿಡ್ಸ್ ಸ್ಪೆಷಲಿಸ್ಟು, ಪಿಡಿಯಾಟ್ರಿಕ್ ಅಂತ ಹೇಳಿ ಗೊತ್ತಿದ್ದಾರೆ. ಹೌದು. ಕೆಮ್ಮಿಗೂ ಕೂಡ ಒಬ್ಬ ಡಾಕ್ಟರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾಕೆ ಇನ್ನೂ ಜನಕ್ಕೆ ಗೊತ್ತಾಗ್ತಾ ಇಲ್ಲ? ಯಾಕಂದ್ರೆ ನೋಡಿ, ನಾವು ಚಿಕ್ಕವರಿದ್ದಾಗಿಂದಲೂ ಎಲ್ಲ ಸಮಸ್ಯೆಗಳಿಗೂ ನಮ್ಮೊಬ್ಬರು ಫ್ಯಾಮಿಲಿ ಡಾಕ್ಟರ್ ಇರ್ತಿದ್ರು. ನಾವು ಅವ್ರ ಹತ್ರ ಹೋಗ್ತಿದ್ವಿ, ತೋರಿಸಿದ್ವಿ, ಎಲ್ಲನೂ ಅವರೇ ಟ್ರೀಟ್ ಮಾಡ್ತಿದ್ರು. ಆದರೆ ಇವಾಗ ಕಾಲ ಬದಲಾಗ್ತಾ ಇದೆ. ಪ್ರತಿಯೊಂದು ಆರ್ಗನ್ನಿಗೂ ಒಬ್ಬರು ಸ್ಪೆಷಲಿಸ್ಟ್ ಇದ್ದಾರೆ. ಜನರಿಗೆ ಕಾರ್ಡಿಯಾಲಜಿಸ್ಟ್ ಹಾರ್ಟ್ ನೋಡ್ತಾರೆ, ಪಿಡಿಯಾಟ್ರಿಷಿಯನ್ ಮಕ್ಕಳು ನೋಡ್ತಾರೆ, ಆರ್ಥೋಪೆಡಿಷನ್ ಮೂಳೆನ ಟ್ರೀಟ್ ಮಾಡ್ತಾರೆ ಅನ್ನೋದು ಗೊತ್ತು. ಆದರೆ ಕೆಮ್ಮಿಗೂ ಒಬ್ಬರು ಸ್ಪೆಷಲಿಸ್ಟ್ ಇದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ಕೋವಿಡ್ ತದನಂತರ ದಿವಸದಲ್ಲಿ ಕೆಲವು ಜನಕ್ಕೆ ಲಂಗ್ಸ್ ಸ್ಪೆಷಲಿಸ್ಟ್, ಅವರಿಗೆ ಪಲ್ಮನಾಲಜಿಸ್ಟ್ ಅಂತ ಹೇಳ್ತಾರೆ ಅನ್ನೋದು ಒಂದು ಅರ್ಥ ಗೊತ್ತಾಯಿತು. ಆವಾಗಲೇ ಆ ಒಂದು ಪಲ್ಮನಾಲಜಿಸ್ಟ್ ಅನ್ನೋ ಪದ ತುಂಬ ಫೇಮಸ್ ಆಗಿ ಬಂತು ಅನಿಸುತ್ತೆ. ಇವಾಗಲೂ ಕೂಡ ಕೆಮ್ಮಿನ ಟ್ರೀಟ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಮನೆಯಲ್ಲೇ ಸ್ಟಾರ್ಟ್ ಆಗುತ್ತೆ. ಕೆಮ್ಮಿಗೆ ಏನು ಮಾಡ್ತಾರೆ, ಮೊದಲು ಮನೆಯಲ್ಲಿ 1-2 ಥರ ಕಷಾಯಗಳನ್ನು ಟ್ರೈ ಮಾಡ್ತಾರೆ. ಇಲ್ಲ ಆಮೇಲೆ ಅಜ್ಜಿ ದೊಡ್ಡವ್ರು ಯಾರು ಇದ್ದವರು ಅವರೊಂದು ಮನೆ ಮದ್ದು ಹೇಳ್ತಾರೆ. ಅದು ಆಗಲಿಲ್ಲ, ಆಮೇಲೆ ಆಫೀಸಲ್ಲಿ ಹೋಗ್ತಾರೆ. ಆಫೀಸಲ್ಲಿ ಅವರಿಗೆ ಅವ್ರ ಫ್ರೆಂಡಿಗೆ ಯಾರೋ ಒಬ್ಬರು ಡಾಕ್ಟರು ಏನೋ ಒಂದು ಮೆಡಿಸಿನ್ ಕೊಟ್ಟಿರ್ತಾರೆ, ಆ ಮೆಡಿಸಿನ್ ಟ್ರಯಲ್ ಮಾಡ್ತಾರೆ. ಅದೂ ಆಗಿಲ್ಲ, ಆಮೇಲೆ ಅಕ್ಕಪಕ್ಕದವ್ರ ಮನೆಯವರು ಅಥವಾ ಅವ್ರಿಗೆ ನಿಯರೆಸ್ಟ್ ಯಾರೋ ಒಬ್ಬರು ಜನರಲ್ ಡಾಕ್ಟರ್ ಇರ್ತಾರೆ, ಅವ್ರ ಹತ್ರ ತೋರಿಸ್ತಾರೆ. ಅದಕ್ಕೂ ಕಡಿಮೆ ಆಗಿಲ್ಲ ಅಂದಾಗ ಅವ್ರು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಜನರು ಒಬ್ರು ಏನಾದರೂ ಈಗ ಅವ್ರದ್ದು ಕಾರ್ದು ಏನಾದರೂ ರಿಪೇರಿ ಆಗಿದ್ದರೆ ಸೀದಾ ಕಾರ್ ಮೆಕ್ಯಾನಿಕ್ ಹತ್ರ ಹೋಗ್ತಾರೆ. ಅವ್ರ ಮನೆ ಕಟ್ಟಬೇಕು ಏನಾದರೂ ಅಂದರೆ ಇಂಜಿನಿಯರ್ ಹತ್ರ ಹೋಗ್ತಾರೆ. ಅದೇ ಕೆಮ್ಮು ಬಂದಾಗ ಆ ಕೆಮ್ಮಿಗೂ ಒಬ್ಬರು ಸಮಸ್ಯೆ ಸಾಲ್ವ್ ಮಾಡೋ ಎಕ್ಸ್ಪರ್ಟ್ ಇದ್ದಾರೆ, ಅದಕ್ಕೆ ಪಲ್ಮನಾಲಜಿಸ್ಟ್ ಇದ್ದಾರೆ ಅಂತ ಜನರಿಗೆ ಗೊತ್ತಿಲ್ಲ. ದಿಸ್ ಇಸ್ ಬೇಸಿಕಲಿ ಬಿಕಾಸ್ ಆಫ್ ಅವೇರ್ನೆಸ್ ಇಂಪ್ಯಾಕ್ಟ್ ಇರದೇ ಇರೋ ಕಾರಣ ಜನರು ತಮ್ಮ ಸಮಸ್ಯೆಗಳನ್ನು ತಾವೇ ಟ್ರೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ಯಾವಾಗ ಕಾಫ್ ಎಕ್ಸ್ಪರ್ಟ್ ಹತ್ರ ಹೋಗಬೇಕು,
ಹೇಗೆ ಅವ್ರ ಹತ್ರ ಹೋಗಿ ಹೇಗೆ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದನ್ನು ನಾನು ಮುಂದೆ ನಿಮ್ಮ ಪ್ರಶ್ನೆಗಳಿಗೆ ಅನುಸರಿಸವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ಖಂಡಿತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ಎಷ್ಟೋ ಜನ ಸರಿಯಾದ ಒಂದು ಡಯಾಗ್ನೋಸಿಸ್ ಇಲ್ಲದೆ ಸೆಲ್ಫ್ ಮೆಡಿಕೇಶನ್ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಹೋಗ್ತಾರೆ. ಕಾಫ್ ಬಂತು ಅಂತ ಹೇಳಿದ್ರೆ ಎಲ್ಲೋ ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು ಮೆಡಿಸಿನ್ ತೊಗೊಂಬಿಟ್ಟು ಹಾಕೊಂಡ್ರೆ ಹೋಗ್ಬಿಡುತ್ತೆ. ಸೊ ಆಮೇಲೆ ನೀವು ಹೇಳ್ತಾ ಹೋದ್ರಿ ರಿಲೇಟಿವ್ ಯಾವುದೋ ಒಂದು ಮೆಡಿಸಿನ್ ಹೇಳಿದ್ರು ಅದನ್ನು ತೊಗೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಡೇಂಜರ್ ಆಗಿರ್ಬೋದು, ಯಾಕಂತ ಹೇಳಿದ್ರೆ ಸಿವಿಯರಿಟಿ ಬಂದಾಗ ಡಾಕ್ಟರ್ ಹತ್ರ ಬರ್ತಾರೆ, ಅಷ್ಟೊತ್ತಿಗೆ ಟೈಮ್ ಮೀರಿ ಹೋಗ್ಬಿಟ್ಟಿರುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ನಮ್ಮ ಇಂಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಆ್ಯಂಟಿಬಯೋಟಿಕ್ಗಳನ್ನ ಚಾಕ್ಲೇಟ್ ಥರ ತಿಂತಾರೆ. ಏನೋ ಕೆಮ್ಮಾಯಿತು ಜ್ವರ ಆಯಿತು ಅಂತಂದರೆ ಸೀದಾ ಹೋಗೋದು, ಒಂದು ಮೆಡಿಕಲ್ ಶಾಪಿಗೆ ಹೋಗೋದು, ಅಲ್ಲಿ ಯಾವುದೋ ಒಂದು ಆ್ಯಂಟಿಬಯೋಟಿಕ್ ತೊಗೊಳೋದು, ಅದು ಕಡಿಮೆ ಆಗಿಲ್ಲ ಅಂತಂದರೆ ಆಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ. ಹೌದು, ಇದು ಬೇಸಿಕಲಿ ಸಿಸ್ಟಮ್ ಎರರ್ ಅಂತ ಹೇಳ್ತೀನಿ ನಾನು. ಪೇಷಂಟ್ ಪ್ರಾಬ್ಲಮ್ ಅಂತ ಹೇಳ್ತಿಲ್ಲ, ಅಥವಾ ವೆಂಡರ್ ಪ್ರಾಬ್ಲಮ್ ಅಂತ ಹೇಳ್ತಿಲ್ಲ. ನಮ್ಮ ಸಿಸ್ಟಮೇ ಆಗಿದೆ. ಇದೇ ನೀವು ಬೇರೆ ಕಂಟ್ರೀಸಿಗೆ ಹೋಗಿ ನಾನೇ ಹೋಗಿ ನನಗೆ ಹುಷಾರಿಲ್ಲ ಮೆಡಿಸಿನ್ ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ, ಅಲ್ಲಿ ಪ್ರಿಸ್ಕ್ರಿಪ್ಷನ್ ಬೇಕು ಅಂತ ಹೇಳ್ತಾರೆ. ಈ ಥರ ಆ್ಯಂಟಿಬಯೋಟಿಕ್ನ ನಾವು ಕಾಮನ್ನಾಗಿ ಯೂಸ್ ಮಾಡೋದ್ರಿಂದ ಏನು ಪರಿಣಾಮ ಆಗುತ್ತೆ? ಈ ಆ್ಯಂಟಿಬಯೋಟಿಕ್ ತೊಗೊಳೋದ್ರಿಂದ 10 ಆರ್ಗ್ಯಾನಿಸಮ್ಸ್ ಇದ್ದಲ್ಲಿ 8 ಆರ್ಗ್ಯಾನಿಸಮ್ಸ್ ಬೇಗ ಸತ್ತೋಗ್ಬಿಡ್ತವೆ. ಆದರೆ 2 ಆರ್ಗ್ಯಾನಿಸಮ್ಸು ಹಾಗೇ ಉಳಿಯುತ್ತೆ. ಆ 2 ಆರ್ಗ್ಯಾನಿಸಮ್ಸು ಈ ಆ್ಯಂಟಿಬಯೋಟಿಕ್ ಕೊಟ್ಟರೂ ಸಾಯೋದಿಲ್ಲ. ಅದಕ್ಕೆ ದೇ ವಿಲ್ ಡೆವಲಪ್ ಸಮಥಿಂಗ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಇದಲ್ಲ, ಅದಕ್ಕೆ ಮತ್ತೊಂದು ಹೈಯರ್ ಆ್ಯಂಟಿಬಯೋಟಿಕ್ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಆ ರೋಗಾಣು ಏನಾದರೂ ಬಂದು ಅಟ್ಯಾಕ್ ಮಾಡಿದ್ರೆ, ಈಗ ಜನರಲ್ಲಾಗಿ ಲೆವೆಲ್ 1 ಫಸ್ಟ್ ಜನ್ರೇಷನ್ ಆ್ಯಂಟಿಬಯೋಟಿಕ್ ನಾವೇನು ಸಾಮಾನ್ಯವಾಗಿ ಕೊಡ್ತಾ ಇರ್ತೀವಿ, ಅದು ವರ್ಕ್ ಆಗೋದೇ ಇಲ್ಲ. ಈ ಥರ 2 ರೆಸಿಸ್ಟೆನ್ಸ್ ಆಗಿ ಉಳಿದಿರೋ ಈ ಆರ್ಗ್ಯಾನಿಸಮ್ ಅವು ಮಲ್ಟಿಪ್ಲೈ ಆಗಿ ಸ್ಟಾರ್ಟ್ ಆಗ್ತವೆ. ಅದ್ರ ಜಾತಿ, ಅದ್ರ ಸಂತತಿ ಎಲ್ಲ ಕಡೆ ಹರಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಸಂತತಿ ಎಲ್ಲರಿಗೂ ಎಫೆಕ್ಟ್ ಆಗಿ ಸ್ಟಾರ್ಟ್. ಆವಾಗ ನಿಮ್ಮ ಪಕ್ಕಕ್ಕಿರೋರು, ನಿಮ್ಮ ಸುತ್ತಮುತ್ತ ಇದ್ದವರು ಸಿಂಪಲ್ ಆಗಿರೋ ಫಸ್ಟ್ ಜನ್ರೇಷನ್ ಆ್ಯಂಟಿಬಯೋಟಿಕ್ ತೊಗೊಂಡ್ರು ಅವರಿಗೆ ಹುಷಾರಾಗೋದಿಲ್ಲ, ಅವ್ರಿಗೆ ಗುಣ ಆಗೋದಿಲ್ಲ. ಅಂದರೆ ಇದು ಹರಡುತ್ತೆ ಅಂತೀರಾ? ಆ್ಯಕ್ಚುಲಿ ಹೌದು. ಅಂದರೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದರೆ ಏನು? ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತಂತಂದರೆ 10 ಆರ್ಗ್ಯಾನಿಸಮ್ಸ್ ಇರ್ತವೆ, 10 ಬ್ಯಾಕ್ಟೀರಿಯಾಗಳು ಇರ್ತವೆ. ಅದರಲ್ಲಿ 8 ಆರ್ಗ್ಯಾನಿಸಮ್ಸ್ ಸತ್ತೋಗ್ಬಿಡ್ತವೆ. 2 ಆರ್ಗ್ಯಾನಿಸಮ್ ಹಾಗೆ ಉಳಿದಿರುತ್ತೆ. ಅವು ರೆಸಿಸ್ಟೆನ್ಸ್ ಸಾಯೋದಿಲ್ಲ, ಅದ್ರ ಸಂತತಿ ಜಾಸ್ತಿ ಆಗ್ತವೆ. 2 ಇದ್ದಿದ್ದು 4 ಆಗ್ತವೆ, 4 ಇದ್ದಿದ್ದು 8 ಆಗ್ತವೆ, ಅವು ಬೆಳೀತಾ ಹೋಗ್ತವೆ. ಕಾಂಪೌಂಡ್. ಸೊ ಸೆನ್ಸಿಟಿವ್ ಬ್ಯಾಕ್ಟೀರಿಯಾ ಸತ್ತೋಗ್ಬಿಡ್ತವೆ, ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಡೆವಲಪ್ ಆಗ್ತಾ ಹೋಗ್ತಾರೆ. ಆವಾಗ ಎಲ್ಲ ಕಡೆ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾನೇ ಇರ್ತವೆ. ಆವಾಗ ನಾವು ನಾರ್ಮಲ್ ಫಸ್ಟ್ ಜನ್ರೇಷನ್ ಆ್ಯಂಟಿಬಯೋಟಿಕ್ ಏನು ಯೂಸ್ ಮಾಡ್ತಿರ್ತೀವಿ ಅದು ವರ್ಕೇ ಆಗೋದಿಲ್ಲ. ನಾವು ಅವಾಗ ಈಗ ಹೆಚ್ಚಿನ ಇನ್ಫೆಕ್ಷನ್, ಆಘಾತಕಾರಿಯಾಗುವಂತಹ ಇನ್ಫೆಕ್ಷನ್ಗಳಿಗೆ ಅಂತ ಹೇಳಿ ಆ್ಯಂಟಿಬಯೋಟಿಕ್ ಏನಿಟ್ಟಿರ್ತೀವಿ ಅದನ್ನು ನಾವು ದಿನನಿತ್ಯ ರುಟೀನ್ OPDಲೇ ಯೂಸ್ ಮಾಡಬೇಕಾಗುವಂಥ ಸಂದರ್ಭ ಬಂದ್ಬಿಡುತ್ತೆ. ಅದಕ್ಕೆ ಹೇಳೋದು, ನೀವೇ ಖುದ್ದಾಗಿ ಆ್ಯಂಟಿಬಯೋಟಿಕ್ ತಗೋಬೇಡಿ. ಎಲ್ಲ ರೋಗಗಳಿಗೂ ಆ್ಯಂಟಿಬಯೋಟಿಕ್ಕೇ ಮದ್ದಲ್ಲ. ಎಲ್ಲ ಕೆಮ್ಮಿಗಳು ಇನ್ಫೆಕ್ಷನಿಂದನೇ ಆಗಿರೋದಿಲ್ಲ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡುವಂಥ ಒಂದು ಸಂದರ್ಭ ಇವಾಗ ಬಂದಿದೆ. ಯಾಕಂದರೆ ಇವತ್ತು ಆ್ಯಂಟಿಬಯೋಟಿಕ್ ಅಂತ ಅಂದರೆ ಸೊ ಹೋಗಿ ಸಿಂಪಲ್ ಯಾವುದೋ ಒಂದು ಮಾತ್ರೆ ತೊಗೊಂಡ್ರೆ ಅದು ಕಡಿಮೆ ಆಗಲ್ಲ, ತೊಗೊಂಡ್ಬಿಟ್ರೆ ಬೇಗ ಒಂದು 2 ಡೇಸಲ್ಲಿ ನಾನು ಸರಿ ಹೋಗ್ಬಿಡ್ತೀನಿ ಅನ್ನೋ ಒಂದು ಆತುರದಲ್ಲಿ ಅವರು ತೊಗೊಂಡ್ಬಿಡ್ತಾರೆ. ಸೊ ಅದು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅನ್ಬೋದು. ಹೌದು, ಅವ್ರಿಗೂ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಯಾವುದೇ ಆ್ಯಂಟಿಬಯೋಟಿಕ್ಕಿಂದ ಅವ್ರಿಗೆ ರಿಯಾಕ್ಷನ್ ಆಗ್ಬೋದು, ಅದರಿಂದ ಸೈಡ್ ಎಫೆಕ್ಟ್ ಆಗ್ಬೋದು. ಯಾವ ಮೆಡಿಸಿನ್ನು ಸೈಡ್ ಎಫೆಕ್ಟ್ ಇಲ್ಲದೆ ಬರೋದಿಲ್ಲ, ಅದರದ್ದೇ ಆದಂತಹ ಸೈಡ್ ಎಫೆಕ್ಟ್ ಇರುತ್ತೆ. ಬಟ್ ನಿಮಗೆ ಯಾವುದು ಕರೆಕ್ಟಾಗಿ ಆ ಆ್ಯಂಟಿಬಯೋಟಿಕ್ ವರ್ಕ್ ಆಗುತ್ತೆ, ನಮಗೊಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಒಂದು ರಿಸರ್ಚ್ ಓರಿಯೆಂಟೆಡ್ ಮೆಥಡಾಲಜಿಯಲ್ಲಿ ನಾವು ಈ ಕಾಯಿಲೆಗೆ ಫಸ್ಟ್ ಸ್ಟೆಪ್ 1 ಇದನ್ನು ಕೊಡಬೇಕು, ಸ್ಟೆಪ್ 2 ಇದನ್ನು ಕೊಡಬೇಕು, ಆ ಥರ ನಮಗೆ ಗೈಡ್ಲೈನ್ಸ್ ಇರುತ್ತೆ. ಅದು ಬಿಟ್ಟು ನೀವು ಹೆಂಗೆ ಬೇಕಾದಂಗೆ ಯೂಸ್ ಮಾಡಿದ್ರೆ ಇದು ಕಂಪ್ಲೀಟ್ಲಿ ನಮ್ಮ ಪಾಪ್ಯುಲೇಷನ್ ಮನುಕುಲಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇದೆ. ಆಮೇಲೆ ಈ ಆ್ಯಂಟಿಬಯೋಟಿಕ್ ಅನ್ನೋದು ಒಬ್ಬರು ಬಾಡಿಗೆ ಸೂಟ್ ಆಗೋಂಥದ್ದು ಇನ್ನೊಬ್ಬರು ಬಾಡಿಗೆ ಅದು ಸೂಟ್ ಆಗದೆ ಇರ್ತಕ್ಕಂಥ ಒಂದು ಸಂದರ್ಭ ಇರ್ಬೋದು. ಆ್ಯಕ್ಚುಲಿ ಆ್ಯಂಟಿಬಯೋಟಿಕ್ ಅಷ್ಟೇ ಅಲ್ಲ, ಯಾವುದೇ ಮೆಡಿಸಿನ್ನು ಅಲರ್ಜಿ ರಿಯಾಕ್ಷನ್ ಆಗುತ್ತೆ. ಅಲರ್ಜಿ ಅಂದರೆ ಏನು? ಬೇಸಿಕಲಿ ನಿಮ್ಗೆ ಆಗೋದೇ ಇರೋದು ಯಾವುದೇ ಒಂದು ಪದಾರ್ಥ ಇರ್ಬೋದು. ಆ ಪದಾರ್ಥ ಯಾವುದೇ ಇರ್ಬೋದು, ಆ್ಯಂಟಿಬಯೋಟಿಕರ್ ಇರ್ಬೋದು, ಡಸ್ಟರ್ ಇರ್ಬೋದು, ಫ್ರೂಟ್ ಅದು ಇರ್ಬೋದು, ಊಟದ ಪದಾರ್ಥನ ಆಗಿರ್ಬೋದು. ಆ ಪದಾರ್ಥ ನಿಮ್ಮ ಬಾಡಿ ಹತ್ರ ಬಂದಾಗ ನಿಮ್ಮ ಬಾಡಿ ಅದನ್ನು ಲೈಕ್ ಮಾಡೋದಿಲ್ಲ, ಅದನ್ನು ತೆಗೆದಾಕಕ್ಕೆ ಟ್ರೈ ಮಾಡುತ್ತೆ, ಅದು ರಿಯಾಕ್ಷನ್ ಮಾಡಿಬಿಟ್ಟು ತೆಗೆದಾಕುತ್ತೆ. ಸೊ ಆ ಥರ ಆ್ಯಂಟಿಬಯೋಟಿಕ್ಸಿಂದನೂ ಆಗ್ಬೋದಲ್ವಾ? ಹೌದು ಸರ್. ಇವಾಗ ಡಾಕ್ಟ್ರಿಗೂ ಕೂಡ ಒಂದು ಎಮೋಷ್ನಲ್ ಪ್ರೆಜರ್ ಅನ್ನೋದಿರುತ್ತೆ. ಆಮೇಲೆ ಈ ಒಂದು ಎಮೋಷ್ನಲ್ ಪ್ರೆಜರ್ ಮತ್ತು ಸ್ಟ್ರೆಸ್ ಅನ್ನೋದನ್ನು ಆಲ್ಮೋಸ್ಟ್ ಕೋವಿಡ್ ಸಂದರ್ಭದಲ್ಲಿ ನೀವು ನೋಡಿರ್ತೀರ ಅಂತ ಅನ್ಕೋಬೋದು. ಹೋಲ್ ವರ್ಲ್ಡೇ ಆ ಒಂದು ಪ್ರೆಜರ್ನ ಅನುಭವಿಸ್ತಾ ಇತ್ತು. ಆವಾಗ ಡಾಕ್ಟ್ರು ಅವರ ಒಂದು ಮೆಂಟಾಲಿಟಿ ಆ್ಯಸ್ ಎ ವಾರಿಯರ್ ಅಂತ ಹೇಳಿ ಕರಿಬೋದು ಆ್ಯಕ್ಚುಲಿ.
ಸೊ ನೀವು ಆ PPE ಕಿಟ್ ಅನ್ನೋದನ್ನ ನೀವು ಆಲ್ಮೋಸ್ಟ್ 10+ ಅವರ್ಸ್ ಯೂಸ್ ಮಾಡ್ತಾ ಇದ್ರಿ. ಆ ಒಂದು ಸಂದರ್ಭ ಹೇಗಿತ್ತು? ಆಮೇಲೆ ಆ ಸಂದರ್ಭದಲ್ಲಿ ನೀವು ಆ್ಯಸ್ ಎ ಡಾಕ್ಟರ್ ಯಾವ ಥರ ನೀವು ಪೇಷಂಟ್ನ ಟ್ರೀಟ್ ಮಾಡ್ತಾ ಇದ್ರಿ ಆ್ಯಕ್ಚುಲಿ? ಬೇಸಿಕಲಿ ಡಾಕ್ಟ್ರು ಒಬ್ಬನು ಮನುಷ್ಯನೇ, ಹೌದು ಅಲ್ವಾ? ಬರ್ನ್ಔಟ್ ಅನ್ನೋದು ಅವ್ರಿಗೂ ಹಾಗೇ ಆಗುತ್ತೆ. ಹೌದು. ನಾವೇನು 24 ತಾಸು ಕೆಲಸ ಮಾಡೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಯಾವುದೇ ಮನುಷ್ಯನಿಗೆ 8 ಅವರ್ ನಿದ್ದೆ ಬೇಕೇ ಬೇಕು. ಕೋವಿಡ್ ಅನ್ನೋದು ಪ್ಯಾಂಡಮಿಕ್ ಅಂತಂದರೆ ಒಂದೇ ಕ್ರಾಸ್ ಸೆಕ್ಷನ್ ಆಫ್ ಟೈಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತನೂ ಜಾಸ್ತಿ ಕೇಸಸ್ ಬಂದುಬಿಟ್ರೆ ಅದಕ್ಕೆ ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಎಲ್ಲರೂ ರೆಡ್ ಅಲರ್ಟಲ್ಲಿ ಇದ್ವಿ, ಎಸ್ಪೆಷಲಿ ಪಲ್ಮಾಲಜಿಸ್ಟ್. ನಮಗಂತೂ ಕೋರ್ ಟೀಮಲ್ಲಿ ಇಟ್ಟಿದ್ರು ICU ಕೇಸಸ್, ತುಂಬ ಕ್ರಿಟಿಕಲ್ ಕೇಸಸ್ಸನ್ನೇ ತೋರಿಸ್ತಾಯಿದ್ರು. ಸೊ ಪೇಷಂಟ್ ಕ್ರಿಟಿಕಲ್ ಇರ್ತಾರೆ ನಿಜ, ಆ ಟ್ರೀಟ್ಮೆಂಟ್ ಸ್ಟ್ರೆಸ್ ಅವ್ರಿಗೆ ಎಷ್ಟಿರುತ್ತೋ ಅದರ ಡಬಲ್ ಸ್ಟ್ರೆಸ್ಸು ನಮ್ಮ ತಲೆಯಲ್ಲೂ ಓಡ್ತಾ ಇರುತ್ತೆ. ಈವನ್ ನಾನು ಮನೆಗೆ ಬಂದರೂ ಕೂಡ ಪೇಷಂಟ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಿದ್ದೆ, ಹೇಗೆ ಸಾಲ್ವ್ ಮಾಡ್ಬೋದು. ಡ್ರಗ್ಸ್ ಇಲ್ಲ, ಜನ ಇಲ್ಲ, ತುಂಬ ಮೋಸ್ಟ್ ಕಷ್ಟವಾಗಿದ್ದ ಸಂದರ್ಭ ಅಂದರೆ ಅದೇ. ಮೋಸ್ಟ್ಲಿ ಲಾಸ್ಟ್ 100 ಇಯರ್ಸಲ್ಲಿ ಅಂಥ ಕಷ್ಟವಾದ ಸಂದರ್ಭ ಬಂದಿಲ್ಲ ಆ್ಯಕ್ಚುಲಿ, ಯಾರ್ಯಾರಿಗೂ ಬಂದಿರಲಿಲ್ಲ. ಬರೋದು ಬೇಡ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಸೊ ಆ ಥರ ಸಿಚುವೇಶನ್ನೇ ನಾವು ಹ್ಯಾಂಡಲ್ ಮಾಡಿ ಗೆದ್ದಿರಬೇಕಾದ್ರೆ ಮುಂದೆ ಇನ್ನು ಯಾವ ಸಿಚುವೇಶನ್ ಬಂದರೂ ನಾವು ಹ್ಯಾಂಡಲ್ ಮಾಡೋಷ್ಟು ಸೊ ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬಂದಿದೆ ಅನ್ಬೋದು. ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪೇಷಂಟ್ ಬರೋದು ಒಂದು ಸ್ಟ್ರೆಸ್, ಒಂದು ಆ್ಯಂಗ್ಸೈಟಿ, ಒಂದು ತೊಂದರೆಯಿಂದ, ಅವನಿಗಾಗಿರೋ ಫಿಸಿಕಲ್ ಡ್ಯಾಮೇಜಿಂದ ಮೆಂಟಲ್ ಸ್ಟ್ರೆಸ್ ಮಾಡ್ಕೊಂಡು ಬರ್ತಾರೆ. ಹೌದು. ನಾವು ಕೂಡ ಮೆಂಟಲ್ ಸ್ಟ್ರೆಸ್ ಆಗಿ ನಿದ್ದೆ ಸರಿಯಾಗದೆ ಕೆಲಸ ಮಾಡ್ತೀವಿ. ಈವನ್ ನಮಗೂ ಬರ್ನ್ಔಟ್ ಆಗುತ್ತೆ. ಹೌದು. ಇದನ್ನೆಲ್ಲನೂ ನಾವು ಹೀಲ್ ಮಾಡ್ಕೋಬೇಕು, ಇದನ್ನು ಮೆಟ್ಟಿ ನಾವು ಕೆಲಸ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನನಗೆ ಹೆಲ್ಪ್ ಆಗಿದ್ದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್. ಆವಾಗ ನೀವೊಂದು ಹೇಳ್ಕೊಡ್ತಾ ಇದ್ರಿ ನನಗೆ. ಹೌದು. ನಿಮ್ಮ ಬ್ರೈನ್ನ ಹೇಗೆ ಕಾಮ್ ಮಾಡ್ಕೋಬೇಕು, ನಿಮ್ಮ ಮೈಂಡ್ನ ಹೇಗೆ ಹೆಲ್ತಿ ಮೈಂಡ್ ಸೆಟ್ ಮಾಡ್ಕೋಬೇಕು. ಸೊ ದಟ್ ರಿಜ್ಯುವಿನೇಟೆಡ್ ಅಸ್. ಮೈಂಡ್ ಈಸ್ ದ ಮೋಸ್ಟ್ ಪವರ್ಫುಲ್ ಸಿಸ್ಟಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಿಕೊಂಡು ಅದನ್ನು ಕಾಮ್ ಆಗಿ ಕೆಲವೊಂದು ಡಿಸಿಷನ್ಸ್ನ ತೊಗೊಂಡಾಗ ನಮಗೆ ಎಷ್ಟೋ ಕಠಿಣ ಸಂದರ್ಭಗಳನ್ನು ಬೀಟ್ ಮಾಡಿ ಹೊರಗೆ ಬಂದ್ವಿ. ದಟ್ ಈಸ್ ದ ರಿಸಲ್ಟ್ ಆಫ್ ಟ್ರೀಟಿಂಗ್ ದಿಸ್ 6,000 ಪೀಪಲ್ ಹೂ ಸಫರ್ಡ್ ಬ್ಯಾಡ್ಲಿ ವಿತ್ ಕೋವಿಡ್. ಇಲ್ಲಾಂದರೆ ಆಗ್ತಿರ್ಲಿಲ್ಲ ಅದು. ಸೊ ನಮ್ಮ ಬರ್ನ್ಔಟ್ನ ನಾವು ಕ್ಲಿಯರ್ ಮಾಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಇಟ್ಸ್ ಆಲ್ ಮೆಂಟಲ್ ಸ್ಟೇಟಸ್ ಅಂತ ಹೇಳಿ ಅನ್ಬೋದು ಆ್ಯಕ್ಚುಲಿ. 100%. ಸೊ ನಮ್ಮ ಮೆಂಟಲ್ ಸ್ಟೇಟಸ್ನ ನಾವು ಹೇಗೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂದರೆ ಏನು, ನಮ್ಮ ಬ್ರೈನ್ ಅಥವಾ ನಮ್ಮ ಮೈಂಡ್ ಸೆಟ್ನ ನಮ್ಮ ಲ್ಯಾಂಗ್ವೇಜ್ ಮೊಡಾಲಿಟಿಯಿಂದ ನಾವು ಹೆಂಗೆ ರೀಪ್ರೋಗ್ರಾಮ್ ಮಾಡ್ಕೋತೀವಿ, ದಟ್ ಈಸ್ ವಾಟ್ ಹೆಲ್ಪ್ಡ್ ಅಸ್ ಇನ್ ದಟ್ ಟೈಮ್ ಆಫ್ ಕೋವಿಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಸಿವಿಯರ್ ಕಾಫ್ ಅಂತ ಹೇಳಿ ಏನು ಕರಿತೀವಲ್ಲ, ಅವಾಗ ಒಂದು ಕ್ರೋನಿಕ್ ಕಾಫ್ ಅಂತ ಹೇಳಿ ಕರಿತೀವಿ. ಆ ಒಂದು ಕ್ರೋನಿಕ್ ಕಾಫು ಇನ್ಫೆಕ್ಷನಿಂದನೇ ಬರುತ್ತಾ ಅಥವಾ ಅದಕ್ಕೆ ಬೇರೆ ಏನಾದರೂ ಕಾರಣ ಇರ್ಬೋದಾ? ಕೆಮ್ಮಿಗೆ 1,000 ರೀಸನ್ಸ್ ಇರ್ತವೆ, 1000 ವೆರೈಟಿ ಆಫ್ ಕೆಮ್ಮುಗಳಿದ್ದಾವೆ. ನಮಗೆಲ್ಲರಿಗೂ ಏನಿಸುತ್ತೆ, ಕೆಮ್ಮು ಅಂದರೆ ಒಂದು ಕಾಫ್ ಸಿರಪ್ ತೊಗೊಂಬಿಡಿ ಕಡಿಮೆ ಆಗಿಬಿಡುತ್ತೆ. ಹೌದು. ಆ ಥರ ಅಲ್ಲ, 1000 ವೆರೈಟಿ ಆಫ್ ಕೆಮ್ಮುಗಳಿದ್ದಾವೆ. ಪ್ರತಿಯೊಂದು ಕೆಮ್ಮಿಗೂ ಒಂದೊಂದು ಥರ ಟ್ರೀಟ್ಮೆಂಟ್ ಇರುತ್ತೆ, ಒಂಥರ ಡೈಗ್ನೋಸಿಸ್ ಇರುತ್ತೆ. ಆ ಕೆಮ್ಮು ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಅದನ್ನು ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್. ಕೆಮ್ಮು ಇಸ್ ಜಸ್ಟ್ ಅ ಸಿಂಪ್ಟಮ್, ಬಟ್ ದ ಕಾಸಸ್ ಮೈಟ್ ಬಿ ಥೌಸಂಡ್ಸ್ ಆಫ್. ಈ ಕೆಮ್ಮಲ್ಲಿ ಇನ್ಫೆಕ್ಟಿವ್ ಕಾಫ್ ಅಂತ ಇರುತ್ತೆ, ನಾನ್ ಇನ್ಫೆಕ್ಟಿವ್ ಕಾಫ್ ಅಂತ ಇರುತ್ತೆ. ಇನ್ಫೆಕ್ಟಿವ್ ಕಾಫು ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್, TB ಇವೆಲ್ಲ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸು ತುಂಬ ವೆರೈಟಿ ಆಫ್ ಕಾಫ್ ಮಾಡ್ಬೋದು. ಯೂಶಲಿ ಇನ್ಫೆಕ್ಟಿವ್ ಕಾಫ್ನ ನಾವು ಹೇಗೆ ಕಂಡುಹಿಡ್ಕೋತೀವಿ, ನಿಮಗೆ ಇನ್ಫೆಕ್ಟಿವ್ ಕಾಫಲ್ಲಿ ಪ್ರಿಡಾಮಿನೆಂಟ್ಲಿ ಜ್ವರ ಬರುತ್ತೆ, ಕೆಮ್ಮಿನೊಡನೆ ಜ್ವರ ಇರುತ್ತೆ, ಮತ್ತು ಕಫ ವಿಧ ವಿಧ ಬಣ್ಣಗಳಲ್ಲಿ ಬರುತ್ತೆ, ಕೆಂಪು, ಹಸಿರು, ಈ ಥರದ್ದೆಲ್ಲ. ನಾನ್ ಇನ್ಫೆಕ್ಟಿವ್ ಕಾಫ್ ಅಂತ ಬಂದಾಗ, ನಾನ್ ಇನ್ಫೆಕ್ಟಿವ್ ಕಾಫಲ್ಲಿ ಜನರಿಗೆ ಅಲರ್ಜಿಕ್ ಕಾಫ್ ಇರ್ಬೋದು, ಕ್ಯಾನ್ಸರಸ್ ಕಾಫ್ ಇರ್ಬೋದು, ಇರಿಟಬಿಲಿಟಿ ಕಾಫ್ ಇರ್ಬೋದು, ಸೈಕೋಜೆನಿಕ್ ಕಾಫ್ ಇರ್ಬೋದು. ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ನೋಡ್ತಾ ಇದ್ದೀವಿ. ಸೊ ಈ ಥರದ್ದೇನಾದರೂ ಕಾಫ್ಗಳಿದ್ದರೆ ಆವಾಗ ನಿಮಗೆ ಫೀವರ್ ಇರೋದಿಲ್ಲ, ಅಥವಾ ನಿಮಗೆ ಅದು ಶಾರ್ಟ್ ಟೈಮ್ ಇರೋದಿಲ್ಲ, ಯೂಶಲಿ ಲಾಂಗ್ ಟೈಮ್ ಇರುತ್ತೆ.
ನಾರ್ಮಲಿ ನೀವೇನು ಆ್ಯಂಟಿಬಯೋಟಿಕ್ಸು ಕಾಫ್ ಸಿರಪ್ ತೊಗೋತಿರಲ್ಲ ಅದಕ್ಕೆ ಕಡಿಮೆ ಆಗ್ತಿರೋದಿಲ್ಲ. ಸೊ ಈ ಥರ ನಾವು ಪ್ರತಿಯೊಂದು ಕೆಮ್ಮನ್ನು ವಿಂಗಡಣೆ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ, ಮಾಡಿಬಿಟ್ಟು ಅದು ಯಾವ ಸಿಸ್ಟಮಿಂದ ಬರ್ತಾ ಇದೆ, ಅದೇನಾದರೂ ರೆಸ್ಪಿರೇಟರಿ ಸಿಸ್ಟಮಿಂದನೇ ಬರ್ತಾ ಇದೆನಾ, ಬೇರೆ ಸಿಸ್ಟಮ್ ಏನಾದರೂ ಇನ್ವಾಲ್ವ್ ಇದೆನಾ, ಅದ್ರ ಕೋರ್ ಹೋಗ್ತೀವಿ, ಅದರದ್ದು ರೂಟ್ ಲೆವೆಲಿಗೆ ಹೋಗ್ಬಿಟ್ಟು ಅದನ್ನು ಟ್ರೀಟ್ಮೆಂಟ್ ಕೊಟ್ಟಾಗ ನಿಮ್ಮ ಕೆಮ್ಮು ಕಡಿಮೆ ಆಗುತ್ತೆ. ಅದು ಬಿಟ್ಟು ಸುಮ್ಮನೆ ಯಾವುದೋ ಒಂದು ಕಾಫ್ ಸಿರಪ್ ತೊಗೊಳೋದ್ರಿಂದ ಕೆಮ್ಮು ಕಡಿಮೆ ಆಗೋದಿಲ್ಲ. ಅದು ತಾತ್ಕಾಲಿಕವಾಗಿ ನಿಮಗೊಂದು ಸೂತಿಂಗ್ ಎಫೆಕ್ಟ್ ಕೊಡುತ್ತೆ ಗಂಟ್ಲಿಗೆ, ಹೊರತು ನಿಮ್ಗೆ ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಆಗೋದಿಲ್ಲ. ಸೊ ಇಲ್ಲಿ ಎಷ್ಟೋ ಜನ ಆ ಒಂದು ಕಾಫ್ ಬಂದಾಗ ಸೊ ಏನೋ 2 ದಿವಸದಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಾಫ್ ಸಿರಪ್ ತೊಗೋತಾರೆ ಆ್ಯಕ್ಚುಲಿ. ಸೊ ಅದು ಗೊತ್ತಿರೋದಿಲ್ಲ, ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಕೇಳಿ ಕಾಫ್ ಸಿರಪ್ ತೊಗೋತಾರೆ. ಸೊ ಅದು ಕಂಟಿನ್ಯೂಷನ್ ಆಗಿ ಮತ್ತೆ ಕಂಟಿನ್ಯೂ ಆಗಿ ಬರ್ತಾ ಇತ್ತು ಅಂದಾಗ ಸೊ ಅವಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಬಟ್ ಯಾವ ಡಾಕ್ಟ್ರ್ ಹತ್ರ ಹೋಗಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಆ್ಯಕ್ಚುಲಿ. ಸೊ ಅಂಥ ಒಂದು ಪೇಷಂಟಿಗೆ ನೀವೇನು ಹೇಳ್ತೀರಾ? ಇಲ್ಲ, ಈಗ ಕೆಮ್ಮು ಸಾಧಾರಣವಾಗಿ ನಾನು ಕೇಳ್ತಾರೆ ಎಷ್ಟೊಂದು ಜನ ಬಂದಾಗ, ಸರ್ ಯಾವಾಗ ಪಲ್ಮಾಲಜಿಸ್ಟ್ ಹತ್ರ ಹೋಗಬೇಕು ಅಂತ ಹೇಳಿ. ಸಿಂಪಲ್ಲಾಗಿ 1 or 2 days ಕೆಮ್ಮಿದ್ದಾಗ ನೀವು ಮನೆಮದ್ದುಗಳು ಏನು ಮಾಡ್ಕೋತೀರಿ. ನಾನು ಯಾವತ್ತೂ ಮನೆಮದ್ದುಗಳ ವಿರುದ್ಧ ಇಲ್ಲ. ಕಷಾಯಗಳನ್ನು ಕುಡೀರಿ, ಕಾಯಿ ಸಾರಿಸಿದ ನೀರನ್ನು ಕುಡೀರಿ, ಇಂಥವೆಲ್ಲ ತೊಗೊಂಡಾಗ 1, 2, 3 ದಿವಸದ ಕೆಮ್ಮು ಕಡಿಮೆ ಆಗುತ್ತೆ. 3 ದಿವಸಕ್ಕಿಂತನೂ ಜಾಸ್ತಿ ಆಗ್ತಾಯಿದೆ ಕೆಮ್ಮು, ನಿಮ್ಮ ರುಟೀನ್ಸ್ ಏನಿದೆ ಅದು ಮಾಡೋಕ್ಕಾಗ್ತಾನೇ ಇಲ್ಲ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ಮಾಡೋಕ್ಕಾಗ್ತಿಲ್ಲ, ಬೈಕ್ ಓಡ್ಸೋಕ್ಕಾಗ್ತಿಲ್ಲ, ನಿದ್ದೆ ಬರ್ತಾ ಇಲ್ಲ, ಈ ಥರ ಕೆಮ್ಮಿತ್ತು ಅಂತಂದರೆ ದೆರ್ ಇಸ್ ಸಮ್ ಪ್ರಾಬ್ಲಮ್ ಇನ್ ಯುವರ್ ಬಾಡಿ. ಕಾಫ್ ಈಸ್ ಅ ಪ್ರೊಟೆಕ್ಟಿವ್ ರೆಫ್ಲೆಕ್ಸ್ ಅಗೇನ್ಸ್ಟ್ ಸಮ್ ಇರಿಟೆಂಟ್ ಗೋಯಿಂಗ್ ಇನ್ ಟು ಯುವರ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ದ್ಯಾಟ್ ಈಸ್ ವೈ ದೆರ್ ಇಸ್, ಐ ಟೆಲ್ ಪೀಪಲ್ ದ್ಯಾಟ್ ವೆನ್ ಯು ಹ್ಯಾವ್ ನಿಮಗೆ ಕಾಫ್ ಮೋರ್ ದೆನ್ 3 days ಇಂದ ಇದ್ದಾಗ ಯು ನೀಡ್ ಅ ಕಾಫ್ ಎಕ್ಸ್ಪರ್ಟ್ ಆರ್ ಪಲ್ಮನಾಲಜಿಸ್ಟ್. ನೀವು ಶ್ವಾಸಕೋಶ ಸಂಬಂಧಿ ಡಾಕ್ಟರ್ನ ಆವಾಗ ಕಾಣಬೇಕು. ಅಥವಾ ಕೆಮ್ಮಿನೊಡನೆ ಜ್ವರ ಬರ್ತಾ ಇದೆ ತುಂಬ, ಈ ಥರ ಬಂದಾಗ ನೀವು ಪಲ್ಮನಾಲಜಿಸ್ಟ್ ಹತ್ರ ಹೋಗಬೇಕು. ಅಂದರೆ ಆ ಕಾಫು ಒಂದು ಪ್ರೊಲಾಂಗ್ಡ್ ಟೈಮಲ್ಲಿ ಇತ್ತು ಅಂತ ಅಂದಾಗ, ಸೊ ಮೇ ಬಿ 1 month 2 months ಇತ್ತು ಅಂತ ಅಂದಾಗ, ಆದರೂ ಕೂಡ ಕೆಲವೊಬ್ಬರು ಎಕ್ಸ್ಪರ್ಟ್ ಹತ್ರ ಹೋಗಿರೋದಿಲ್ಲ. ಸೊ ಆ ಒಂದು ಪೇಷಂಟ್ ಯಾವ ಥರ ಅದನ್ನು ನೋಡ್ತಾ ಇರ್ಬೋದು ಆ್ಯಕ್ಚುಲಿ, ಏನು ಮನಸ್ಥಿತಿ ಇರ್ಬೋದು? ಇಲ್ಲ, ಅವರಿಗೆ ಭಯ ಇರುತ್ತೆ ಯೂಶಲಿ. ತುಂಬ ಜನ ಏನಂತಾರೆ, ಡಾಕ್ಟರ್ ಹತ್ರ ಹೋಗೋದೇ ಒಂದು ಆ್ಯಂಗ್ಸೈಟಿ ಅವ್ರಿಗೆ. ಏನು ಕೆಮ್ಮಲ್ಲ, ಒಂದು ಸಿಂಪಲ್ ಕೆಮ್ಮಲ್ಲ, ಬಿಟ್ಬಿಡೋಣ ಬಿಡು ಅಂತ ಹೇಳಿ. ಈ ಥರ ನೆಗ್ಲೆಕ್ಟ್ ಮಾಡಿದ ಕೇಸ್ಗಳೇ ನಮಗೆ ICL ಸಿಗೋದು, ಅಥವಾ ಸಿವಿಯರ್ ಫಾರ್ಮ್ಸಲ್ಲಿ ಸಿಗೋದು. ಓಕೆ, 90% ಆಫ್ ದ ಕೇಸಸ್ ಯಾರು ಕೆಮ್ಮನ್ನ ನಾರ್ಮಲ್ ಕಾಫ್ ಬಿಡು ಅಂತ ನೆಗ್ಲೆಕ್ಟ್ ಮಾಡಿ ತಿಂಗ್ಳಾನ್ಗಟ್ಲೆ ಕೆಮ್ತಾ ಇರ್ತಾರಲ್ಲ, ಅವರೇ ಪ್ರಾಬ್ಲಮಿಗೆ ಈಡಾಗೋದು. ಕಾಫ್ ಕಾಂಪ್ಲಿಕೇಶನ್ಸ್ ಅಂತ ಒಂದು ದೊಡ್ಡ ಟಾಪಿಕೇ ಇದೆ ನಮ್ಮದ್ರಲ್ಲಿ. ಹಾಗೆ ಟ್ರೀಟ್ ಮಾಡದೇ ಕಾಫ್ನ ಹಾಗೆ ಬಿಟ್ಟಾಗ ಎಷ್ಟೊಂದು ಜನ ರಿಬ್ ಫ್ರ್ಯಾಕ್ಚರಿಂದ ಬಂದಿದ್ದಾರೆ. ಕೆಮ್ಮಿ ರಿಬ್ ಫ್ರ್ಯಾಕ್ಚರ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಹರ್ನಿಯಾ ಆಗಿಬಿಡುತ್ತೆ. ಅಬ್ಡಾಮಿನಲ್ ಪ್ರೆಷರ್ಸ್ ಜಾಸ್ತಿ ಆಗಿಬಿಟ್ಟು ಅಬ್ಡಾಮಿನಲ್ ಕಂಟೆಂಟ್ಸ್ ಹೊರಗಡೆ ಬರೋದಕ್ಕೆ ಹರ್ನಿಯಾ ಅಂತ ಹೇಳ್ತೀವಿ. ಓಕೆ, ಅದು ಆಗುತ್ತೆ. ಕೆಲವೊಬ್ಬರಿಗೆ ಕಾಫ್ ಸಿಂಕೋಪ್ ಅಂತೀವಿ, ತಲೆ ಸುತ್ತು ಬಂದು ಬಿದ್ದುಬಿಡ್ತಾರೆ. ಹೌದು. ಕೆಲವೊಬ್ಬರಿಗೆ ಕಾಫಿಂದ ಎದೆಯಲ್ಲಿ ನೀರು ತುಂಬ್ತಾ ಹೋಗುತ್ತೆ ಇನ್ಫೆಕ್ಷನ್ ಆಗಿ. ಮತ್ತು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು, 50% ಆಫ್ ದ ಲಂಗ್ ಕ್ಯಾನ್ಸರ್ಸ್ ಇನ್ ಇಂಡಿಯಾ ಆರ್ ಡಯಾಗ್ನೋಸ್ಡ್ ಇನ್ ಸ್ಟೇಜ್ 4. ಯಾಕೆ ಇದು ಪ್ರಾಬ್ಲಮ್ ಆಗ್ತಾ ಇದೆ? ಈ ಪ್ರಾಬ್ಲಮ್ಗೆ ಮೇನ್ ಕಾರಣ ಏನು ಅಂತಂತಂದರೆ, ನಾವು ಕೆಮ್ಮಿಗೆ ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ಅದು ಸ್ಟೇಜ್ 1 ಇದ್ದಾಗ ನಾವು CT ಸ್ಕ್ಯಾನು ಮತ್ತೇನೋ ಮಾಡಿ ಅದನ್ನು ಚೆಕ್ ಮಾಡಿಕೊಂಡಾಗ ಅದು ಮೊದಲಿಗೆ ಗೊತ್ತಾಗುತ್ತೆ. ಆದರೆ 50% ಆಫ್ ದ ಟೈಮ್ ಅದು ಕೆಲವೊಂದು ಸತಿ ಅಸಿಂಪ್ಟಮೆಟಿಕ್ ಸ್ಟೇಜಲ್ಲಿರುತ್ತೆ. ಹೌದು, ಅದು ಒಂದು ಕಾಫ್ ಸಿರಪ್ ತೊಗೊಂಡಾಗ ಸಪ್ರೆಸ್ ಆಗಿರುತ್ತೆ ಕೆಮ್ಮು. ತದನಂತರ ಕೆಲವು ದಿವಸ ಆದಮೇಲೆ ಮತ್ತೆ ಉಲ್ಬಣ ಆಗಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಂಟ್ರೀಲಿ ಕೆಮ್ಮನ್ನ ಕಾಫ್ ಎಕ್ಸ್ಪರ್ಟ್ಸೇ ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಈ ಲಂಗ್ ಕ್ಯಾನ್ಸರ್ ಇನ್ ಸ್ಟೇಜ್ 4 ನಾವು ಟ್ರೀಟ್ ಮಾಡಿ, ಸ್ಟೇಜ್ 4 ಹೋದಾಗ ನಮಗೆ ಟ್ರೀಟ್ಮೆಂಟ್ ತುಂಬ ಕಾಂಪ್ರಮೈಸ್ಡ್ ಆಗಿರುತ್ತೆ. ಅದೇ ಸ್ಟೇಜ್ 1, 2 ಇದ್ದಾಗ ವಿ ಕ್ಯಾನ್ ಗಿವ್ ಕ್ಯೂರ್. ಅದು ಸ್ಟೇಜ್ 1 ಅಂತಂದರೆ ಪ್ರಿವೆಂಟಿವ್ ಮೆಜರ್ಮೆಂಟ್. ಹೌದು, ಸ್ಟೇಜಸ್ ಬಗ್ಗೆ ಆಫ್ ಲಂಗ್ ಕ್ಯಾನ್ಸರ್ ಮಾತಾಡಿದಾಗ ಈಗ ಒಂದೇ ಭಾಗದಲ್ಲಿ ಇದ್ದಾಗ ಅದಕ್ಕೆ ಸ್ಟೇಜ್ 1 ಅಂತೀವಿ. ಅದು ಲಂಗ್ಸ್ ಒಂದು ಲಂಗ್ಸ್ನ ಇನ್ವಾಲ್ವ್ ಮಾಡಿದಾಗ ಸ್ಟೇಜ್ 2 ಅಂತೀವಿ. ಅದು ಹಾಗೆ ಆ ಕಡೆ 2 ಲಂಗ್ಸ್ ಇನ್ವಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಅವಾಗ ಸ್ಟೇಜ್ 3 ಅಂತೀವಿ. ಬಾಡಿ ಪೂರ್ತಿ ಹರಡ್ಬಿಟ್ರೆ ಸ್ಟೇಜ್ 4 ಅಂತ ಹೇಳ್ತೀವಿ. ಅಂಥ ಒಂದು ಪೇಷಂಟು ಕ್ಯೂರ್ ಆಗೋದಕ್ಕೆ ಚಾನ್ಸಸ್ ಎಷ್ಟಿರುತ್ತೆ ಆ್ಯಕ್ಚುಲಿ? ಸೊ ಅಲ್ಲಿ ಅವರ ಒಂದು ಪರಿಸ್ಥಿತಿ ಯಾವ ಥರ ಇರ್ಬೋದು? ಈ ಸ್ಟೇಜ್ 1 ಬಂದಾಗ ನಾವು ಮೊದಲಿಗೆ ಡಯಾಗ್ನೋಸ್ ಮಾಡಿ ಇನ್ನೂ ಹರಡಿರೋದಿಲ್ಲ. ಸೊ ಆ ಭಾಗನ ಕಟ್ ಮಾಡಿ, ಕ್ಯಾನ್ಸರ್ ಅಂದ್ರೇನು, ಅಬ್ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆಫ್ ದ ಸೆಲ್ಸ್.
ಅದು ನಾರ್ಮಲಿ 1:2, 2:4 ಮಲ್ಟಿಪ್ಲೈ, ಇದು 1ರಿಂದ 10, 20 ಈ ಥರ ಮಲ್ಟಿಪ್ಲೈ ಆಗಿ 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 ಒಂದು ಗಡ್ಡೆ ಥರ ಫಾರ್ಮೇಷನ್ ಆಗುತ್ತೆ. ಓಕೆ. ಆ ಗಡ್ಡೆನ ಚಿಕ್ಕದು 1 ಸೆಂಟಿಮೀಟರ್ ಇದ್ದಾಗಲೇ ನಾವು ಡಯಾಗ್ನೋಸ್ ಮಾಡಬೇಕು. ಎಲ್ಲಿ ಕಾಣಿಸುತ್ತೆ? ಸಿಟಿ ಸ್ಕ್ಯಾನಲ್ಲಿ ಕಾಣಿಸುತ್ತೆ. ಹೇಗೆ ಡಯಾಗ್ನೋಸ್ ಮಾಡಬೇಕು? ಕ್ಯಾಮ್ರಾ, ಬ್ರಾಂಕೋಸ್ಕೋಪೀಸ್ ಅಂತ ಇದೆ, ಅಲ್ಲಿ ಎಲ್ಲಿದೆ ಟಾರ್ಗೆಟ್, ಅದೇ ಲೀಜನ್ನ ಟಾರ್ಗೆಟ್ ಮಾಡಿಬಿಟ್ಟು ಅಲ್ಲಿಂದ ಒಂದು ಬಯಾಪ್ಸಿ ತೊಗೊಂಬಂದು ಅದನ್ನು ಮೈಕ್ರೋಸ್ಕೋಪಲ್ಲಿ ಚೆಕ್ ಮಾಡಿದಾಗ ವಿ ಕ್ಯಾನ್ ಡಯಾಗ್ನೋಸ್ ಇಟ್ ಸ್ಟೇಜ್ 1. ಯಾರಿಗೆ ಮಾಡಬೇಕು? ಕಂಟಿನ್ಯೂಸ್ ಆಗಿ ಸ್ಮೋಕ್ ಮಾಡಿದವರು, ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇರುವಂಥ ಜನ, ಡೈಲಿ ಸ್ಮೋಕ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಮಾಡಬೇಕು. ಅಥವಾ ಪೊಲ್ಯೂಟೆಡ್ ಫ್ಯಾಕ್ಟ್ರೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವರಿಗೆ ರಿಸ್ಕ್ ಇರುತ್ತೆ, ಅಂಥವ್ರಿಗೆ ಮಾಡಬೇಕು. ಅವ್ರಿಗಷ್ಟೇ ಅಲ್ಲ, ನಾನ್ ಸ್ಮೋಕಿಂಗ್ ಅವ್ರಿಗೂ 40% ಜನದಲ್ಲಿ ಲಂಗ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಎಸಿ ಅದರಿಂದನೂ ಬರುತ್ತೆ ಅಂತ ಹೇಳಿ, ಅದರಿಂದ ಇನ್ಫೆಕ್ಷನ್ಸ್ ಬರುತ್ತೆ, ಅದರಿಂದ ಇದೆ ಲಂಗ್ ಕ್ಯಾನ್ಸರ್ ಬರುತ್ತೆ. ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅನ್ನೋದು ಇಂಡಿಯಾದಲ್ಲಿ ಉದ್ಭವನೇ ಆಗಿಲ್ಲ. ನೀವು ಯಾರಾದರೂ ಒಬ್ಬ ಲಂಗ್ ಕ್ಯಾನ್ಸರ್ ಪೇಷಂಟ್ನ ಮೀಟ್ ಮಾಡಿ ಅವ್ರಿಗೊಂದು ಸಂದರ್ಶನ ಮಾಡಿ ಗೊತ್ತಾಗುತ್ತೆ. ನೀವು ಈ ಕಿದ್ವೈ ಅಂತ ಲಂಗ್ ಕ್ಯಾನ್ಸರ್ ಸೆಂಟರಿಗೆ ಹೋಗಿ ಅಲ್ಲಿರೋಂಥ ಎಷ್ಟು ಜನ ಲಂಗ್ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ನೋಡಿ, ಅದರಲ್ಲಿ ಮೋರ್ ದೆನ್ 60-70% ಜನ ಸ್ಟೇಜ್ 4ಅಲ್ಲೇ ಗೊತ್ತೇ ಇರೋದಿಲ್ಲ, ನಮಗೆ ಗೊತ್ತೇ ಆಗಲಿಲ್ಲ ಸರ್, ಮೊದಲೇ ಗೊತ್ತಾಗಿದ್ರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಕೋತಿದ್ವಿ ಅಂತ ಹೇಳ್ತಾರೆ. ಸೊ ಈ ಥರ ಸಂದರ್ಭಗಳು ನಮ್ಮ ಇಂಡ್ಯಾದಲ್ಲಿ ತುಂಬಾ ಜಾಸ್ತಿ ಇದೆ. ಜನರು ಆ ಕೆಮ್ಮನ್ನ ಈಸಿಯಾಗಿ ತೊಗೊಂಡು ನಾವು ಇದರ ಎಕ್ಸ್ಪರ್ಟ್ ಆಗಿದ್ದರಿಂದ ಕೋರಾಗಿ ಹೋದಾಗಿಂದ ನಮಗೆ ಗೊತ್ತಾಗುತ್ತೆ. ಸೊ ಇದೇನು ನಾವು ಲಂಗ್ ಕ್ಯಾನ್ಸರ್ನ ನಮ್ಮ ಇಂಡ್ಯಾದಲ್ಲಿ 50% ನಾವು ಸ್ಟೇಜ್ 4ಅಲ್ಲಿ ನೋಡ್ತೀವಿ, ಅದನ್ನು ಸ್ಟೇಜ್ 1ಅಲ್ಲೇ ಡಯಾಗ್ನೋಸ್ ಮಾಡಿಬಿಟ್ಟು ಅವ್ರಿಗೊಂದು ಕ್ಯೂರ್ ಕೊಡ್ಬೋದು, ಅವ್ರಿಗೊಂದು ರೀಬರ್ತ್ ಕೊಡ್ಬೋದು. ಒನ್ಸ್ ಇಟ್ ಕ್ರಾಸಸ್ ಸ್ಟೇಜ್ 3 ಅಲ್ಲ, ಆವಾಗಿಂದ ನಮಗೆ ಟ್ರೀಟ್ಮೆಂಟ್ಸ್ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ನೀವು ಕೇಳ್ತಾ ಇದ್ರಿ ಟ್ರೀಟ್ಮೆಂಟ್ಸ್ ಬಗ್ಗೆ. ಸ್ಟೇಜ್ 1 ಇದ್ದಾಗ, ಅದು ಟ್ಯೂಮರ್ ಅಲ್ಲೇ ಇದ್ದಾಗ ನಾವು ಅದನ್ನು ಸರ್ಜಿಕಲಿ ತೆಗೆದಾಕ್ಬೋದು. ಟ್ಯೂಮರ್ 2 ಇದ್ದಾಗ ಒಂದು ಲಂಗ್ನೇ ತೆಗೆದಾಕ್ಬೋದು. ಒಂದು ಲಂಗ್ ತೆಗೆದ್ರೂ ಮನುಷ್ಯ ಇನ್ನೊಂದು ಲಂಗಲ್ಲಿ ಬದುಕ್ಬೋದು. ಸ್ಟೇಜ್ 3 ಆಯಿತು ಅಂತಂದರೆ ನಾವು ಕೀಮೋಥೆರಪಿ, ರೇಡಿಯೋಥೆರಪಿ ಅಷ್ಟೇ ಮಾಡಬೇಕಾಗುತ್ತೆ. ಅದು ಆಲ್ರೆಡಿ ಹರಡ್ಬಿಟ್ಟಿರುತ್ತೆ, ಇಡೀ ಬಾಡಿನ ಕಟ್ ಮಾಡೋಕ್ಕಾಗೋದಿಲ್ಲ. ಆಯಿತಾ? ಎರಡು ಲಂಗ್ಸ್ನ ತೆಗಿಯೋಕ್ಕಾಗೋದಿಲ್ಲ, ಎರಡೂ ಕಡೆ ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ, ಅದು ಹರಡಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ನೀವು ಹೇಳ್ತಿರೋದು ಕ್ಯಾನ್ಸರಸ್ ಸೆಲ್ ಬಗ್ಗೆ. ಹೌದು, ಕ್ಯಾನ್ಸರು ಆ ಗಡ್ಡೆ ಏನಿರುತ್ತೆ, ಆ ಗಡ್ಡೆಯಿಂದ ಸೆಲ್ಸ್ ಹೊರಗಡೆ ಬರ್ತಾ ಇರುತ್ತೆ, ಸ್ಪ್ರೆಡ್ ಆಗ್ತಾ ಇರುತ್ತೆ. ಸ್ಪ್ರೆಡ್ ಆಗೋದು ವಾಸ್ಕ್ಯುಲರ್ ರೀಜನಿಂದ. ಸೊ ಬ್ಲಡ್ ವೆಸಲ್ಸಿಂದ ಅದು ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ. ಸೊ ಆವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಕಡಿಮೆ ಆಗುತ್ತೆ. ಎಲ್ಲ ಕಡೆ ಬಾಡಿಲಿ ಸ್ಪ್ರೆಡ್ ಆಗಿಬಿಟ್ಟು ಅವರು ಜೀವನ ಏನು ಲೈಫ್ ಟೈಮ್ ಅಂತ ಇರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಎಂಥ ಮೆಡಿಸಿನ್ ಕೊಟ್ಟರು. ಇವಾಗ ಅಡ್ವಾನ್ಸ್ ಮೆಡಿಸಿನ್ ಬಂದಿದೆ, ಸ್ಟೇಜ್ 4ಗೂ ಮೆಡಿಸಿನ್ಸ್ ಬಂದಿದೆ ಇವಾಗ. ಕೀಮೋಥೆರಪಿ, ಟಾರ್ಗೆಟೆಡ್ ಕೀಮೋಥೆರಪಿ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀವಿ, ಸಿಂಪಲ್ ಟ್ಯಾಬ್ಲೆಟ್ಸ್ ಬಂದಿದೆ ಇವಾಗ, ಅದನ್ನು ಕೊಡ್ಬೋದು. ಅಗೇನ್ ದೇರ್ ಕಮ್ಸ್ ಸಮ್ ಮೈಂಡ್ ಎಫರ್ಟ್. ಈವನ್ ಕ್ಯಾನ್ಸರಸ್ ಪೇಷಂಟಿಗೂ ಎಂಥ ದೊಡ್ಡ ಕಾಯಿಲೆ ಇದ್ರೂ ಅವರಿಗೆ ನಾವು ಕಾಮಿಂಗ್ ಆಫ್ ದ ಮೈಂಡ್, ಅವ್ರನ್ನ ಮೆಂಟಲ್ ಸ್ಟೇಟಸ್ನ ಸರಿಯಾಗಿ ಟ್ರೀಟ್ ಮಾಡಿ ಅದನ್ನು ಅವರಿಗೆ ಪಾಸಿಟಿವ್ನೆಸ್ ಕೊಟ್ಟರೆ ದೇ ಕ್ಯಾನ್ ಲಿವ್ ವಾಟ್ ಎವರ್ ದ ಮೆಡಿಕಲ್ ಸೈನ್ಸ್ ಸೇಸ್ ಬಿಯಾಂಡ್ ದ್ಯಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಹೇಳ್ತಾ ಹೋದ್ರಿ ನೀವು ಆ್ಯಕ್ಚುಲಿ ಸ್ಟೇಜ್ 4ಅಲ್ಲಿರ್ತಕ್ಕಂಥ ಪೇಷಂಟ್ಸಿಗೆ ಮೆಡಿಸಿನ್ಸ್ ಇದೆ ಅಂತ ಹೇಳ್ಬಿಟ್ಟು, ಆ ಮೆಡಿಸಿನ್ಸ್ ಕೊಟ್ಟ ಆದಮೇಲೂ ಆ್ಯಸ್ ಎ ಮೆಡಿಕಲ್ ಟೈಮ್ ಪೀರಿಯಡಲ್ಲಿ ಎಷ್ಟು ದಿವಸ ಅವರು ಬದುಕ್ಬೋದು ಆ್ಯಕ್ಚುಲಿ? ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಾಲಿಟಿ. ಅದು ಯಾವ ಥರದ ಕ್ಯಾನ್ಸರ್ ಇದೆ, ಅವ್ರ ಪರ್ಫಾರ್ಮೆನ್ಸ್ ಸ್ಕೋರ್ ಅಂತೀವಿ. ಆಲ್ರೆಡಿ ಅವ್ರ ಬಾಡಿ ಎಷ್ಟು ವೀಕ್ ಆಗಿದೆ ಅದನ್ನು ನೋಡ್ತೀವಿ, ಅದು ಪರ್ಫಾರ್ಮೆನ್ಸ್ ಸ್ಕೋರ್ ಅಂತ ಹೇಳ್ತೀವಿ. ಎರಡನೇದು ಯಾವ ಟೈಪ್ ಆಫ್ ಕ್ಯಾನ್ಸರ್. ಕ್ಯಾನ್ಸರಲ್ಲೂ 1000 ವಿಧ ಕ್ಯಾನ್ಸರ್ ಇದೆ. ಹೌದು, ಲಂಗ್ ಕ್ಯಾನ್ಸರಲ್ಲೇ 1000 ವಿಧ ಲಂಗ್ ಕ್ಯಾನ್ಸರ್ಗಳಿದೆ. ಅದರಲ್ಲಿ ಯಾವ ವೆರೈಟಿ, ಅಡಿನೋ ಕಾರ್ಸಿನೋಮಾನೋ ಅಥವಾ ಸ್ಮಾಲ್ ಸೆಲ್ ಕಾರ್ಸಿನೋಮಾನೋ, ನಾನ್ ಸ್ಮಾಲ್ ಸೆಲ್ ಕಾರ್ಸಿನೋಮಾನೋ, ಆ ವೆರೈಟಿ ನಾವು ಬಯಾಪ್ಸಿ ಮಾಡಿದಾಗ ಟಿಶ್ಯೂ ತೊಗೋತೀವಿ, ಟಿಶ್ಯೂನ ಅನಾಲಿಸಿಸ್ ಮಾಡ್ತೀವಿ, ಅದು ಯಾವ ಥರ ಮಲ್ಟಿಪ್ಲೈ ಆಗ್ತಿದೆ ಆ ಜೆನೆಟಿಕ್ ಸ್ಟಡಿ ಮಾಡ್ತೀವಿ. ಆ ರಿಸೆಪ್ಟರ್ಸ್ ಅಂತ ಇರ್ತವೆ ಮಲ್ಟಿಪ್ಲೈ ಮಾಡೋದು, ಎಪಿಡರ್ಮಲ್ ಗ್ರೋತ್ ಫ್ಯಾಕ್ಟರ್ EGFR ಅಂತ, ಈ ಮ್ಯೂಟೇಷನ್, ಅದಕ್ಕೊಂದು ಮ್ಯೂಟೇಷನ್ ಅಂತ ಹೇಳ್ತೀವಿ ಅಬ್ನಾರ್ಮಲ್ ಮಲ್ಟಿಪ್ಲಿಕೇಷನ್ಗೆ. ಅದು ಹೆಂಗೆ ಮ್ಯೂಟೇಟ್ ಆಗ್ತಿದೆ ಅದನ್ನು ನೋಡ್ತೀವಿ, ಪ್ಯಾಟರ್ನ್ ನೋಡ್ತೀವಿ. ಆ ಪ್ಯಾಟರ್ನಿಗೆ ಟಾರ್ಗೆಟ್ ಮಾಡ್ತೀವಿ, ಅದಕ್ಕೆ ಟಾರ್ಗೆಟೆಡ್ ಕೀಮೋಥೆರಪಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಯಾವ ಜೀನ್ ಅಲ್ಲಿ ಇನ್ವಾಲ್ವ್ ಆಗಿ ಮಲ್ಟಿಪ್ಲೈ ಆಗ್ತಿದೆ ಆ ಜೀನ್ಗೆ ಡೈರೆಕ್ಟ್ ಮಾಡಿ ಟ್ಯಾಬ್ಲೆಟ್ಸನ್ನು ಕೊಡ್ತಾ ಹೋಗ್ತೀವಿ. ಓಕೆ. ಕೆಲವು ಜನ 1 ವರ್ಷ ಬದುಕ್ಬೋದು, ಕೆಲವು ಜನ 2 ವರ್ಷ ಬದುಕ್ಬೋದು, ಕೆಲವು ಜನ 5 ವರ್ಷ ಬದುಕ್ಬೋದು, ಕೆಲವು ಜನ 10 ವರ್ಷ ತನಕ ಬದುಕ್ಬೋದು. ಸೊ ಎಷ್ಟು ವರ್ಷ ಬದುಕ್ತಾರೆ ಅಂತ ನಿಖರವಾಗಿ ಹೇಳಕ್ಕೆ ಬರೋದಿಲ್ಲ ಸ್ಟೇಜ್ 4 ಲಂಗ್ ಕ್ಯಾನ್ಸರ್ ಆದಾಗ. ಬಟ್ ಅವ್ರದ್ದು ಲೈಫ್ ಟೈಮ್ ಏನಿದೆ ಅದನ್ನು ನಾವು ಒಂದು ಸ್ವಲ್ಪ ಪುಷ್ ಕೊಡ್ಬೋದು. ಓಕೆ. ಬಟ್ ಆದರೆ ಇದನ್ನು 100% ಆಗಿ ಕ್ಯೂರ್ ಮಾಡ್ತೀನಿ ಅಂತ ಹೇಳಿ ಅನ್ನೋಕ್ಕಾಗಲ್ಲ, ಟೈಮ್ನ ಮುಂದೂಡ್ಬೋದು ಅಷ್ಟೇ. 100% ಕ್ಯೂರ್ ಮಾಡ್ಬೋದು ಯಾವಾಗ ಸ್ಟೇಜ್ 1 ಲಂಗ್ ಕ್ಯಾನ್ಸರಲ್ಲಿ ನಾವು ಡಯಾಗ್ನೋಸ್ ಮಾಡಿದಾಗ. ಸ್ಟೇಜ್ 1 ಲಂಗ್ ಕ್ಯಾನ್ಸರ್ನ ಯಾವಾಗ ಡಯಾಗ್ನೋಸ್ ಮಾಡ್ಬೋದು? ನಿಮ್ಮ ಕೆಮ್ಮನ್ನ ನೀವು ಇಗ್ನೋರ್ ಮಾಡಬಾರ್ದು.
3 ವಾರಕ್ಕಿಂತನೂ ಜಾಸ್ತಿ ಕೆಮ್ಮು ಬರ್ತಾ ಇದೆ, ಕೆಮ್ಮಲ್ಲಿ ಕಫದಲ್ಲಿ ರಕ್ತ ಬರ್ತಾ ಇದೆ, ಆ ಥರನೂ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ, ಆ ಥರ ಇದ್ದಾಗ ಈ ನಿಮ್ಮ ಹತ್ರ ಇರುವಂಥ ಕಾಫ್ ಎಕ್ಸ್ಪರ್ಟ್ ಹತ್ರ ಹೋಗಿ ಡೀಟೇಲಾಗಿ ಅನಲೈಸ್ ಮಾಡಿಸ್ಕೊಳ್ಳಿ. ಒಂದು ಬಯಾಪ್ಸಿ ಮಾಡಿಸ್ಕೊಳ್ಳಿ. ಏನಾದರೂ ಲೀಜನ್ ಕಂಡುಬಿಟ್ರೆ ಒಂದು ಸಿ ಟಿ ಸ್ಕ್ಯಾನ್ ಮಾಡಿದಾಗ ಒಂದು ಗಡ್ಡೆ ಏನಾದರೂ ಕಾಣ್ಬೋದು, ಆ ಗಡ್ಡೆದು ಬಯಾಪ್ಸಿ ಮಾಡಿಸ್ಕೊಳ್ಳಿ, ಅದನ್ನು ಟೆಸ್ಟ್ ಮಾಡಿಸ್ಕೊಳ್ಳಿ. ಇದ್ದರೆ ಅದು ಟ್ರೀಟ್ಮೆಂಟ್ ಮಾಡ್ಬೋದು, ಇಲ್ಲ ಅಂತಂದರೆ ಆರಾಮ್ ಖುಷಿಯಾಗಿರ್ಬೋದು. ಅದು ಬಿಟ್ಟು ಸ್ಟೇಜ್ 4ಗೆ ಹೋಗಿ ಅಲ್ಲಿ ಎಲ್ಲ ಕಷ್ಟ ಅನುಭವಿಸಿ ಒಂದು ಮನೇಲಿ ಏನಾದರೂ ಲಂಗ್ ಕ್ಯಾನ್ಸರ್ ಏನಾದರೂ ಆಯಿತು ಅಂತಂತಂದರೆ, ಸ್ಟೇಜ್ 4ಅಲ್ಲಿ ಏನಾದರೂ ಇತ್ತು ಅಂತಂದರೆ ಎಷ್ಟು ದುಡ್ಡು ಅವರು ಖರ್ಚು ಮಾಡಬೇಕಾಗುತ್ತೆ, ಎಷ್ಟು ನೋವನ್ನು ಅನುಭವಿಸ್ಬೇಕಾಗುತ್ತೆ ಅವರು. ಇಡೀ ಫ್ಯಾಮಿಲಿನೇ ಅವರು ಸಫರ್ ಇಡೀ ಫ್ಯಾಮಿಲಿನೇ ಒಂದು ಡೆಟ್ಸಲ್ಲಿ ಹೋಗ್ಬಿಡುತ್ತೆ. ಹೌದು. ಈಗಿನ ಕಂಡೀಷನ್ ಹೇಗಾಗ್ಬಿಟ್ಟಿದೆ ಅಂತಂತ ಹೇಳಿದ್ರೆ, ನಿಮಗೆ ಕ್ಯಾನ್ಸರು ಉಳಿಯೋಕ್ಕೂ ಬಿಡೋದಿಲ್ಲ, ಸಾಯೋಕ್ಕೂ ಬಿಡೋದಿಲ್ಲ. ಹೌದೌದು, ಅದು ತುಂಬ ಟಾರ್ಚರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಯಾವುದೇ ಸಿಮ್ಟಮ್ ಆಗಲಿ, ಯಾವುದೇ ಕೆಮ್ಮಿನ ನಿಮಗೇನಾದ್ರು ಪ್ರಾಬ್ಲಮ್ಸ್ ಆಗಲಿ, ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಒಂದು ಒಪಿನಿಯನ್ ತೊಗೊಂಡು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಆ್ಯಸ್ ಅ ಕಾಫ್ ಎಕ್ಸ್ಪರ್ಟ್ ಈ ಥಿಂಗ್ಸ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಕೆಮ್ಮಿನಲ್ಲಿ ರಕ್ತ ಅಂತ ಹೇಳಿ ಮಾತಾಡ್ತಾ ಇದ್ರಿ. ಈ ಕೆಲವೊಬ್ಬರಿಗೆ ಕೆಮ್ಮು ಬಂದಾಗ ರಕ್ತ ಬಂದ್ಬಿಡುತ್ತೆ, ನನಗೆ ಕ್ಯಾನ್ಸರ್ ಬಂದಿದೆನೋ ಅನ್ನೋ ಒಂದು ಭಯದಲ್ಲಿ ಬದುಕ್ತಾರೆ. ಸೊ ಅದು ಯಾವ ಒಂದು ಆ್ಯಂಗಲೇ ನಾವು ನೋಡ್ಬೋದು, ಅದನ್ನು ಯಾವ ಥರ ಅವರು ಅದನ್ನು ಸ್ವೀಕರಿಸಬೇಕು, ಹೇಗೆ ಡಾಕ್ಟ್ರನ್ನ ಮೀಟ್ ಮಾಡಬೇಕು ಆ್ಯಕ್ಚುಲಿ? ಎಸ್, ಕೆಲವು ಜನ ಹೇಗಿದ್ದಾರೆ ಅಂದರೆ ತುಂಬ ಹೈಪರಾಗಿ ಬಂದುಬಿಡ್ತಾರೆ. ಇನ್ನು ಕೆಲವು ಜನ ಎಷ್ಟೇ ಸಿವಿಯರ್ ಆದ್ರೂ ಹೋಗ್ಲಿ ಬಿಡು ಅಂತ ಹೇಳಿ ಅನ್ಕೊಂಬರ್ತಾರೆ. ದ್ಯಾಟ್ ಈಸ್ ವೇರ್ ದ ರೋಲ್ ಆಫ್ ಪಲ್ಮನಾಲಜಿಸ್ಟ್ ಆರ್ ದ ಕಾಫ್ ಎಕ್ಸ್ಪರ್ಟ್ ಕಮ್ಸ್. ಹೀ ಈಸ್ ದ ಎಕ್ಸ್ಪರ್ಟ್. ಹೀ ಹ್ಯಾಸ್ ಸೀನ್. ನಿಮಗೆ ನೀವು ಒಬ್ಬರೇ, ಆದರೆ ಪಲ್ಮನಾಲಜಿಸ್ಟಿಗೆ ನಿಮ್ಮಂಥ 1000 ಜನ ನೋಡಿರ್ತಾನೆ ಅವರು. ಸೊ ಅವರಿಗೆ ಇದು ಆಘಾತಕಾರಿಯಾಗುವಂತಹ ಬ್ಲಡ್ ವಾಮಿಟಿಂಗ ಅಥವಾ ಆಘಾತಕಾರಿ ಅಂತ ಈ ಬ್ಲಡ್ ಸ್ಫುಟಮ್ಮ ಅವ್ರು ಹೇಳ್ತಾರೆ, ಅವ್ರು ಅನಲೈಸಿಸ್ ಮಾಡ್ತಾರೆ, ಅದಕ್ಕೆ ಮುಂದಾಗುವಂಥ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ. ಹೌದು. ಆವಾಗ ಅದು ಕೆಲವು ಜನ ಬ್ರಷ್ ಮಾಡ್ತಾ ಇರ್ತಾರೆ, ಬೆಳಗ್ಗೆ ಜೋರಾಗಿ ಇದೊಂದು ಬ್ಯಾಡ್ ಹ್ಯಾಬಿಟ್, ಕ್ಯಾಕರ್ಸ್ ಕಫ ತೆಗಿತೀನಿ ಅಂತ ಹೇಳ್ತಾರೆ. ಕಫ ಒಂದು ಬೈ ಪ್ರಾಡಕ್ಟ್ ಇದ್ದಂಗೆ ನಮ್ಮ ಲಂಗ್ಸ್, ಅದು ಪಾಡಿಗೆ ಅದು ಹೋಗುತ್ತೆ. ನೀವೇನು ಜೋರಾಗಿ ಕ್ಯಾಕರ್ಸ್ ತೆಗಿಯೋ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ ಕೆಮ್ಮಿ ಅದರ ಅನುಗುಣವಾಗಿ ಅದು ಕಫ ಹೊರಗಡೆ ಬರುತ್ತೆ. ಜೋರಾಗಿ ಟ್ರೌಮಾಟಿಕ್ ಆಗಿ ಬ್ಲಡ್ ಮಾಡ್ಕೊಂಡ್ಬಿಟ್ಟು ಹೆದರ್ಕೊಂಡು ಓಡೋಡಿ ಬಂದುಬಿಟ್ರೆ ಫ್ಲೈಟ್ ಆರ್ ಫೈಟ್ ಮೋಡಲ್ಲಿ ಬರ್ತಾರೆ, ಹೆದರ್ಕೊಂಡು. ಆಂಗ್ಸೈಟಿ ಇಂಡ್ಯೂಸಸ್ ಫ್ಲೈಟ್ ಆ್ಯಂಡ್ ದೇ ವಿಲ್ ಕಮ್ ಟು ಅ ಕ್ಲಿನಿಕ್, ಬಂದುಬಿಟ್ಟು ರಕ್ತ ಬಂತು ಅಂತ ಹೇಳಿ. ಹೌದು. ಸೊ ಸೆಲ್ಫ್ ಇಂಡ್ಯೂಸ್ಡ್ ಕಾರಣದಿಂದನೂ ರಕ್ತ ಬರ್ಬೋದು, ಅಥವಾ ಮೂಗಲ್ಲಿ ಏನಾದರೂ ಟ್ರೌಮಾ ಆಗಿದ್ರೆ ಅದರಿಂದನೂ ರಕ್ತ ಬರ್ಬೋದು, ಹಲ್ಲಲ್ಲಿ ಏನಾದರೂ ತೊಂದರೆ ಇದ್ದರೆ ಅಲ್ಲಿಂದ ಜೊಲ್ಲೆಲ್ಲ ರಕ್ತದ ಜೊಲ್ಲು ಎದೆಗೆ ಹೋಗಿ ಅದರಿಂದನೂ ಬರ್ಬೋದು, ಅಥವಾ ಲಂಗ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಇನ್ಫೆಕ್ಷನ್ಗಳು, ಪಸ್ ಆಗಿದ್ದರೆ, ನಿಮೋನಿಯಾ ಆಗಿದ್ದರೆ, ಇಂಡಿಯಾದಲ್ಲಿ ಟಿ ಬಿದು ಬ್ರಾಂಕೆಕ್ಟೈಸಸ್ ಅಂತ ಒಂದು ಕಾಂಪ್ಲಿಕೇಶನ್ ಇದೆ, ಅದು ಆಗಿದ್ದರೆ, ಇವೆಲ್ಲ ಹಲವಾರು ರೀಸನ್ಗಳಿರ್ತವೆ. ಆ ಹಲವಾರು ರೀಸನ್ ಸಾರ್ಟ್ ಔಟ್ ಮಾಡಿ ನಿಮ್ಗೆ ಹೇಳೋದಕ್ಕೇ ಕಾಫ್ ಎಕ್ಸ್ಪರ್ಟ್ ಇರೋದು. ಅದಕ್ಕೋಸ್ಕರನೇ ನೀವು ಅವ್ರ ಹತ್ರ ಪೇಯ್ಡ್ ಕನ್ಸಲ್ಟೇಷನ್ ತೊಗೊಳೋದು. ಇವನ್ನೆಲ್ಲ ಕ್ವಶನ್ಸ್ ಮಾಡಬೇಕಾಗತ್ತೆ ಜನ. ದ ಇಂಟೆನ್ಷನ್ ಆಫ್ ಟುಡೇಸ್ ಪಾಡ್ಕಾಸ್ಟ್ ಈಸ್ ನಮ್ಮ ಜನಕ್ಕೆ ಕೆಮ್ಮು ಬಗ್ಗೆ ಆಗಲಿ ಅಥವಾ ಒಬ್ಬ ಕಾಫ್ ಎಕ್ಸ್ಪರ್ಟ್ ಆಗಿ ಎಲ್ಲರಿಗೂ ನಾವು ತಿಳಿಸ್ಕೊಡೋದೇನು ಅಂತಂತಂದರೆ, ಕೆಮ್ಮು ಬಗ್ಗೆ ಒಂದು ಅರಿವಿರಲಿ, ಅದೊಂದು ಜ್ಞಾನ ಇರಲಿ. ಸುಮ್ಮನೆ ಭಯಭೀತರಾಗೋದು ಬೇಡ. ಅದನ್ನು ಕರೆಕ್ಟಾಗಿ ನಿಮಗಿರುವಂತಹ ನಿಮ್ಮ ಹತ್ರದಲ್ಲಿರುವಂಥ ಎಕ್ಸ್ಪರ್ಟ್ ಹತ್ರ ತೋರಿಸ್ಕೊಂಡು ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿ ಹೋಗ್ಬಿಡುತ್ತೆ. ಅದು ಬಿಟ್ಟು ತುಂಬ ಇದರಿಂದ ಫೈನಾನ್ಷಿಯಲ್ ಬರ್ಡನ್ ಮಾಡ್ಕೊಳೋದು ಬೇಡ, ಸಫರ್ ಆಗೋದು ಬೇಡ, ಮತ್ತು ಅನ್ನೆಸೆಸರಿ ಯಾವುದೇ ಒಂದು ಆಂಗ್ಸೈಟಿಗೆ ನೀವು ಬಲಿಯಾಗೋದು ಬೇಡ. ಸೊ ಹಾಗಾಗಿ ನೀವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಕೆಮ್ಮಿನಲ್ಲಿ ರಕ್ತ ಬರ್ತಾ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಾವು ಆಂಗ್ಸೈಟಿ ಆಗಿಬಿಟ್ಟು ಫಿಯರ್ಫುಲ್ ಆಗಿ ಸೊ ಡಾಕ್ಟರ್ ಹತ್ರ ಓಡಿ ಹೋಗ್ತಾರೆ. ಎಸ್ಪೆಷಲಿ ಹೋಗಬೇಕು, ಬಟ್ ಯಾವ ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದನ್ನು ಕಾಮಾಗಿ ಆಲೋಚನೆ ಮಾಡಿದಾಗ ಅದಕ್ಕೊಂದು ಸೊಲ್ಯೂಷನ್ ಇದೆ ಅನ್ನೋದು ಕೂಡ ನೀವು ಹೇಳ್ತಾ ಇದ್ದೀರಾ ಆ್ಯಕ್ಚುಲಿ. ಇವಾಗ ವೈರಲ್ ಕಾಫ್ ಅನ್ನೋದು ತುಂಬ ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆ ಆ್ಯಕ್ಚುಲಿ. ಹೇಳಬೇಕಂದ್ರೆ ವೈರಲ್ ಕಾಫ್ ಬಂದಾಗ ಅವ್ರು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ನೋಡೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಆ ಒಂದು ವೈರಲ್ ಕಾಫ್ ಅನ್ನೋದು ಬಂದಾಗ ಯಾವ ರೀತಿ ಇರಬೇಕು, ಸೊ ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡ್ತೀರಾ ಆ್ಯಕ್ಚುಲಿ? ಪೋಸ್ಟ್ ವೈರಲ್ ಟ್ರೇಕಿಯೋ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಇದು ಕೋವಿಡ್ ತದನಂತರ ದಿವಸದಲ್ಲಿ ತುಂಬ ಕಾಮನ್ ಆಗಿ ನಾವು ನಮ್ಮ ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೀವಿ. ಏನಿದು ಪೋಸ್ಟ್ ವೈರಲ್ ಟ್ರೇಕಿಯೋ ಬ್ರಾಂಕೈಟಿಸ್? ಪ್ರತಿಯೊಂದು ಮನೆಯಲ್ಲೂ ಎಲ್ಲರೂ ಇದಕ್ಕೆ ಒಂದಲ್ಲ ಒಂದು ದಿವಸ ನೀವು ಸಫರ್ ಆಗಿದ್ದೀರ. ಏನಾಗುತ್ತೆ, ಒಂದು ದಿವಸ ನಿಮಗೆ ಒಂದು ಫೀವರ್ ಬರುತ್ತೆ ಅಥವಾ ಕೋಲ್ಡ್ ಬರುತ್ತೆ.
ಆಮೇಲೆ 2 ದಿವಸದಲ್ಲಿ ಸೋರ್ ಥ್ರೋಟ್ ಬರುತ್ತೆ, ಆಮೇಲೆ ಭಯಂಕರವಾಗಿದ್ದು ಕಾಫ್ ಬರುತ್ತೆ. ನೀವು ಸುಮ್ಮನೆ ಒಂದು ಆ್ಯಂಟಿಬಯೋಟಿಕ್ ತೊಗೋತೀರಾ, ಏನೋ ಕಾಫ್ ಸಿರಪ್ ತೊಗೋತೀರಾ, ಏನು ತೊಗೊಂಡ್ರೂ ಕಡಿಮೆ ಆಗ್ತಿರಲ್ಲ, ಕೆಮ್ಮಿ ಸುಸ್ತಾಗ್ತಾ ಇರ್ತೀರ. ಆವಾಗ ನಿಮಗೇನಾಗುತ್ತೆ, ಈ ಕೆಮ್ಮು ಕಫದಿಂದ ಬರ್ತಾ ಇರುತ್ತೆ. ಕಫ ಎದೆಗೂಡಲ್ಲಿ ಕಟ್ಟಿ ಕುತ್ಕೊಂಡ್ಬಿಟ್ಟಿರುತ್ತೆ. ಕಫನ ಹೊರಗಡೆನೂ ತೆಗಿಯೋಕ್ಕಾಗ್ತಿರೋದಿಲ್ಲ, ಕಫ ಒಳಗಡೆನೂ ಹಾಗೆ ಬಿಡೋಕ್ಕಾಗ್ತಿರೋದಿಲ್ಲ, ನಿದ್ದೆ ಮಾಡೋಕ್ಕೆ ಸಹ ಆಗ್ತಾ ಇರೋದಿಲ್ಲ. ಈ ಸಂದರ್ಭಕ್ಕೆ ಪೋಸ್ಟ್ ವೈರಲ್ ಕಾಫ್ ಅಂತ ಹೇಳ್ತೀವಿ, ಅಥವಾ ಪೋಸ್ಟ್ ವೈರಲ್ ಟ್ರೇಕ್ಯೋಬ್ರಾಂಕೈಟಿಸ್ ಅಂತ. ಏನಾಗಿರುತ್ತೆ ಒಳಗಡೆ ಪ್ಯಾಥೋಫಿಸಿಯಾಲಜಿ, ಯಾವುದೇ ಒಂದು ರೋಗಾಣು ಇರ್ಬೋದು. ಅಂದರೆ ಈಗ ಎಷ್ಟೊಂದು ವೈರಸಸ್ಸು ಮ್ಯೂಟೇಟ್ ಆಗ್ತಿದೆ, ಎಸ್ಪೆಷಲಿ ಜೂನಿಂದ ಡಿಸೆಂಬರ್ ಟೈಮಲ್ಲಿ, ಏನು ಮಳೆಗಾಲ ಚಳಿಗಾಲ ಬರುತ್ತಲ್ಲ, ಆ ಟೈಮಲ್ಲಿ ಈ H1N1 ವೈರಸ್ ಆಗಲಿ, H5N1 ವೈರಸ್ ಆಗಲಿ, ಅಥವಾ ಇನ್ಫ್ಲೂಯೆನ್ಸಾ, ಈ ಥರ ಎಷ್ಟೊಂದು ವೈರಸಸ್ ಇದೆ. ಆ ವೈರಸಸ್ಸು ಅದರದ್ದು ಸ್ಟ್ರಕ್ಚರ್ ಚೇಂಜ್ ಮಾಡ್ಕೊಳುತ್ತೆ, ಆ್ಯಂಟಿಜೆನಿಕ್ ಶಿಫ್ಟ್ ಅಂತ, ಆ್ಯಂಟಿಜೆನಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಅವು ಡಿಫ್ರೆಂಟ್ ಫಾರ್ಮ್ಸಿಂದ ಬಂದುಬಿಟ್ಟು ನಿಮ್ಮನ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ. ಮೊದಲು ನಿಮಗೆ ಮೂಗಲ್ಲಿ ಅಟ್ಯಾಕ್ ಮಾಡಿ ಕೋಲ್ಡ್ ಮಾಡುತ್ತೆ, ಆಮೇಲೆ ಗಂಟ್ಲಿಗೆ ಹೋಗಿ ಸೋರ್ ಥ್ರೋಟ್ ಮಾಡುತ್ತೆ, ಆಮೇಲೆ ನಿಮ್ಮ ಲಂಗ್ಸಿಗೆ ಹೋಗಿಬಿಟ್ಟು ವೀಸಿಂಗ್ ಥರ ತೊಂದರೆ ಮಾಡೋದು. ಏನು ಟ್ರೇಕ್ಯಾ ಮತ್ತು ಬ್ರಾಂಕಸ್ ಮುಂದ್ಗಡೆ ಸ್ಮಾಲ್ ಶ್ವಾಸನಾಳ ಅಥವಾ ಏರ್ವೇಸ್ ಅಂತ ಹೇಳಿ ಕರಿತೀವಿ, ಅಲ್ಲಿ ಹೋಗಿ ಅದರದ್ದು ಏನು ಲೇಯರ್ ಇರುತ್ತೆ, ಮ್ಯೂಕೋಸಾ ಅಂತ ಕರಿತೀವಿ, ಅದು ಮುದುಡುಬಿಡುತ್ತೆ. ಅದರಲ್ಲಿ ಇನ್ಫೆಕ್ಷನ್ ಕೂತ್ಕೊಂಡ್ಬಿಟ್ಟು ಇನ್ಫ್ಲಮೇಷನ್ ಅಂತ ಆಗುತ್ತೆ. ಆವಾಗ ಏರ್ವೇಸ್ ಸೈಜ್ ಏನಿದೆ ಚಿಕ್ಕದಾಗ್ತಾ ಹೋಗುತ್ತೆ. ಆವಾಗ ಗಾಳಿ ಸರಿಯಾಗಿ ಓಡಾಡೋದು ಆಗೋದೇ ಇಲ್ಲ. ಆವಾಗ ವಿಸ್ಲಿಂಗ್ ಥರ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ವೀಸಿಂಗ್ ಅಂತ ಹೇಳಿ ಕರೆಯೋದು. ಸೊ ಇದು ಎಷ್ಟೊಂದು ಜನ ಅಸ್ತಮಾ ಅಂತ ಹೇಳಿ ತಪ್ಪು ಪರಿಗಣನೆ ಮಾಡಿಬಿಡ್ತಾರೆ. ನೋ, ಇದು ಪೋಸ್ಟ್ ವೈರಲ್ ಟ್ರೇಕ್ಯೋಬ್ರಾಂಕೈಟಿಸ್. ಇದು ಏನು ಮಾಡಿದರೂ 15 ದಿನಗಳ ಕಾಲ ಕೆಮ್ಮು ಕಡಿಮೆನೇ ಆಗೋದಿಲ್ಲ. ಇದಕ್ಕೆ ಇನ್ಹೇಲ್ಡ್ ಮೆಡಿಸಿನ್ ತೊಗೋಬೇಕು, ನೆಬುಲೈಸೇಷನ್ ಆಗಿರ್ಬೋದು, ಇನ್ಹೇಲರ್ ಆಗಿರ್ಬೋದು. ಆವಾಗ ಮೆಡಿಸಿನ್ ಡೈರೆಕ್ಟ್ಲಿ ನಿಮ್ಮ ಏರ್ವೇಸಿಗೆ ಹೋಗ್ಬಿಟ್ಟು ಆ ಮುದುಡಿರುವ ಏರ್ವೇಸನ್ನು ಓಪನ್ ಅಪ್ ಮಾಡಿಬಿಟ್ಟು ನಿಮ್ಮ ಕಫನೆಲ್ಲ ಆಚೆ ಹಾಕುತ್ತೆ. ಆವಾಗ ನಿಮ್ಮ ಬ್ರಾಂಕೈ ಅದಕ್ಕಾಗೋ ಇನ್ಫ್ಲಮೇಷನ್ಗೆ ಬ್ರಾಂಕೈಟಿಸ್ ಅಂತ ಕರಿತೀವಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ನಿಮಗೆ ಟ್ರೀಟ್ಮೆಂಟ್ ಆಗುತ್ತೆ. ಸುಮ್ಮನೆ ಆ್ಯಂಟಿಬಯೋಟಿಕ್ ಮೇಲೆ ಆ್ಯಂಟಿಬಯೋಟಿಕ್ ತೊಗೋತಾ ಹೋದರೆ ದೇವರಾಣೆನೂ ಇದು ಪೋಸ್ಟ್ ವೈರಲ್ ಟ್ರೇಕ್ಯೋಬ್ರಾಂಕೈಟಿಸ್ ಕಡಿಮೆ ಆಗೋದಿಲ್ಲ. ಇವಾಗ ಮೆಡಿಕಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸೊ ಫ್ಯಾಮಿಲೀಸ್ ಮಾಡ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಫೈನಾನ್ಷಿಯಲ್ ಮಿಸ್ಟೇಕ್ಸ್ ಏನಿರ್ಬೋದು, ಸೊ ಅದನ್ನು ಯಾವ ಥರ ಅವರು ಟ್ಯಾಕಲ್ ಮಾಡಬೇಕು ಅಂತ ಹೇಳ್ತೀರಾ? ಯಾಕಂದರೆ ಒಂದು ಸಂದರ್ಭನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ತುಂಬ ಸಿವಿಯರ್ ಆಗಿ ಅವ್ರಿಗೆ ತೊಂದರೆ ಆಗಿರುತ್ತೆ. ಆ್ಯಕ್ಚುಲಿ ಮನೆಯಲ್ಲಿ ಎಲ್ಲಿ ಅಡ್ಮಿಟ್ ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗಿರೋದಿಲ್ಲ. ಸೊ ನಿಯರೆಸ್ಟ್ ಹಾಸ್ಪಿಟ್ಲ್ ಅಂತ ಹೇಳಿ ಹೋಗ್ಬಿಡ್ತಾರೆ, ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಸಿಗ್ತಕ್ಕಂಥ ಟ್ರೀಟ್ಮೆಂಟ್ನ ಅವರಿಗೆ ತೊಗೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಲ್ಲಿಂದ ಪೇಷಂಟ್ನ ಶಿಫ್ಟ್ ಮಾಡಿಕೊಂಡು ಬೇರೆ ಕಡೆ ಅವ್ರಿಗೆ ಎಲ್ಲಿ ಫೈನಾನ್ಷಿಯಲಿ ಸೂಟ್ ಆಗೋಂಥ ಹಾಸ್ಪಿಟ್ಲಿಗೆ ಹೋಗೋಷ್ಟೊತ್ತಿಗೆ ಆ ಪೇಷಂಟ್ ಪರಿಸ್ಥಿತಿ ಅನ್ನೋದು ಒಂದು ಸಿವಿಯರಿಟಿಗೆ ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ಇಲ್ಲಿ ಪೇಷಂಟ್ ಎಸ್ಪೆಷಲಿ ಕೇರ್ ಟೇಕರ್ಸ್ ಏನಿರ್ತಾರಲ್ಲ, ಅವರು ಕಾಳಜಿ ವಹಿಸಬೇಕಾಗಿರ್ತಕ್ಕಂಥದ್ದು ಏನು? ಎಸ್, ಇದಕ್ಕೆ ಒಂದೇ ಒಂದು ಉತ್ತರ ಅಂತಂತಂದರೆ ಮೆಡಿಕಲ್ ಇನ್ಶೂರೆನ್ಸ್. ಓಕೆ, ಮೆಡಿಕಲ್ ಇನ್ಶೂರೆನ್ಸ್ ಏನಕ್ಕೆ ಮಾಡಿದ್ದಾರೆ? ಇದು ಮಾಡಿರೋದೇ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ. ಈ ಮೆಡಿಕಲ್ ಇನ್ಶೂರೆನ್ಸ್ ತೊಗೋಬೇಕಾದ್ರೆ ಅಥವಾ ಯಾವ್ದು ತೊಗೋಬೇಕಂತ ನನ್ನ ಜನ ಕೇಳ್ತಾರೆ. ಸೊ ಯಾವುದಾದ್ರೂ ಕಂಪ್ನಿ ತೊಗೊಳ್ಳಿ, ನಾನೇನು ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ ಯಾವುದು, ಬಟ್ ಯಾವುದಾದ್ರೂ ಒಂದು ಮೆಡಿಕಲ್ ಇನ್ಶೂರೆನ್ಸ್ ನಿಮ್ಮ ಹತ್ರ ಇರಬೇಕು. ಹೌದು, ಯಾಕಂದರೆ ಈ ಸಂದರ್ಭಗಳನ್ನು ಬೀಟ್ ಮಾಡೋಕ್ಕೆ ಮೆಡಿಕಲ್ ಇನ್ಶೂರೆನ್ಸು ನೀವೇನೋ ಸುಮ್ಮನೆ ಜ್ವರ ಬಂದಿದೆ, ನೆಗಡಿ ಆಗಿದೆ, ಕೆಮ್ಮಾಗಿದೆ ಅದಕ್ಕಲ್ಲ. ಮೆಡಿಕಲ್ ಇನ್ಶೂರೆನ್ಸು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಅಥವಾ ಹೆಡ್ ಇಂಜುರಿ ಆಯಿತು, ಸ್ಟ್ರೋಕ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಮೇಜರ್ ಸರ್ಜರೀಸ್ ಆಯಿತು, ಈ ಥರ ಹೆವಿ ಬಿಲ್ಲಿಂಗ್ ಏನಾಗುತ್ತಲ್ಲ, ಆ ಥರ ಸಂದರ್ಭಗಳಿಗೆ ನೀವೇನಾದರೂ ಬಿಲ್ ಕಟ್ಟಬೇಕು. ICUಗೆಲ್ಲ ಹೋದರೆ ತುಂಬ ಒಂದು ಮನೆ ಮಠ ಮಾಡಬೇಕು, ಅಷ್ಟು ಬಿಲ್ ಆಗುತ್ತೆ. ಅದು ಅವಶ್ಯಕತೆ ಇದೆ, ಅಷ್ಟೊಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ನಮ್ಮ ಕಾರ್ಪೊರೇಟ್ ಸೆಕ್ಟರ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಷ್ಟೊಂದು ಬೆಳೆದು ನಿಂತಿದೆ ಇವತ್ತು. ನಿಮ್ಗೆ ಎಂಥ ಸಂದರ್ಭ ಕರ್ಕೊಂಡು ಹೋದರೂ ಅವ್ರು ಟ್ರೀಟ್ ಮಾಡ್ತಾರೆ. ಆದರೆ ಟ್ರೀಟ್ಮೆಂಟ್ ತೊಗೋಬೇಕು ಅಂತಂತಂದರೆ ನಮ್ಮ ಹತ್ರ ಸಡನ್ನಾಗಿ ದುಡ್ಡು ಅಷ್ಟೊಂದು, ನಾವು ಬ್ಯಾಂಕಲ್ಲೇ ತೆಗಿಬೇಕು ಅಂತಂದರೆ ದುಡ್ಡಿನ ಲಿಮಿಟ್ ಇದೆ, ಕಾರ್ಡಲ್ಲಿ ಸ್ವೈಪ್ ಮಾಡಬೇಕು ಅಂದ್ರೆ ದುಡ್ಡಿನ ಲಿಮಿಟ್ ಇದೆ, GPay ಮಾಡಬೇಕು ಅಂತಂದ್ರೂ 1 ಲಕ್ಷ ಲಿಮಿಟ್ ಇದೆ. ಲಕ್ಷಗಟ್ಟಲೆ ಬಿಲ್ ಎಲ್ಲಿಂದ ಕಟ್ತೀರಾ? ಅದಕ್ಕೋಸ್ಕರನೇ ಮೆಡಿಕಲ್ ಇನ್ಶೂರೆನ್ಸ್ ಅನ್ನೋದು ಎಲ್ಲರ ಹತ್ರ ಇರಬೇಕು. ಈಗ ಈ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ಕಾರ್ಪೊರೇಟ್ ಎಂಪ್ಲಾಯೀಸು IT ಫೀಲ್ಡಲ್ಲಿ ಇರೋರಿಗೆ ಬೈ ಡಿಫಾಲ್ಟಾಗಿ ಕೊಡ್ತಾರೆ, ಅದು ಓಕೆ. ಆ್ಯಕ್ಚುಲಿ ಎಸ್ಪೆಷಲಿ ಇಲ್ಲಿ ನಾವು ಕಾಳಜಿ ವಹಿಸಬೇಕಾಗಿರ್ತಕ್ಕಂಥ ಒಂದು ಕ್ಯಾಟಗರಿ ಏನಂತ ಹೇಳಿದ್ರೆ,
ಈಗ ನಾನ್ ಐ ಟಿ ಕೆಲವೊಬ್ರು ಇರ್ತಾರೆ, ಅವರಿಗೆ ಇನ್ಶೂರೆನ್ಸೇ ಕೊಟ್ಟಿರೋದಿಲ್ಲ ಆ್ಯಕ್ಚುಲಿ. ಸೊ ಅವರಿಗೆ ಯಾವುದೇ ಒಂದು ಫೆಸಿಲಿಟಿ ಇರೋದಿಲ್ಲ. ಅವರು 15,000 ಆ್ಯನ್ಯುವಲಿ ಕಟ್ಟಬೇಕಾಗಿರುತ್ತೆ. ಅದು ಏನು ಕಟ್ಟೋದು, ಅದು ಆಗಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದಾಗ ಅವ್ರಿಗೆ ಈ ಥರ ಪರಿಸ್ಥಿತಿ ಬಂದಾಗ ತುಂಬ ತೊಂದರೆಗೆ ಒಳಗಾಗಬೇಕಾಗುತ್ತೆ ಅಂತ ಹೇಳಿ ಕರಿತೀನಿ ಆ್ಯಕ್ಚುಲಿ. ಸೊ ಆ ಒಂದು ಪೇಷಂಟ್ಸು ಸೊ ನಿಮ್ಮ ಹತ್ರ ಬಂದಾಗ ನೀವು ಯಾವ ಥರ ಅವರಿಗೆ ಏನು ಹೇಳಿದ್ದೀರಾ ಆ್ಯಕ್ಚುಲಿ? ಒಂದು ಇನ್ಶೂರೆನ್ಸ್ ತೊಗೋಬೇಕಾದ್ರೆ ನೀವೇನು ಎಲ್ಲ ದೊಡ್ಡದು ಇದು ಕವರ್ ಆಗಬೇಕು ಅಂತ ಏನಿಲ್ಲ. ನೀವು ಹೇಳಿ, ಒಂದು ವೆಕೇಷನಿಗೆ ಹೋಗಬೇಕಾದ್ರೆ ಒಂದು ವರ್ಷಕ್ಕೆ ಒಂದು ಎರಡಾದರೂ ವೆಕೇಷನ್ ಹೋಗ್ತೀರಾ ಆಬ್ವಿಯಸ್ಲಿ, ಆಯಿತಾ? ಸೊ ವೆಕೇಷನ್ಗೆ ಖರ್ಚು ಒಂದು 10-20 ಸಾವಿರ ಮಾಡ್ತೀರಾ, ಆಯಿತಾ? 2-3 ವೆಕೇಷನ್ ಹೋಗೋದ್ರಲ್ಲಿ ಒಂದು ವೆಕೇಷನ್ ಖರ್ಚು ಸ್ವಲ್ಪ ಪಾರ್ಟ್ ತೆಗೆದಿಟ್ಕೊಳ್ಳಿ. ಅಥವಾ ನೀವು ಈಗ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಹೋಟೆಲಲ್ಲಿ ಆರ್ಡರ್ ಮಾಡ್ತಾ ಇರ್ತೀರಾ. ಹೌದು. ಎಂತೆಂಥ ದೊಡ್ಡ ಹೋಟೆಲಿಗೆ ಹೋದರೆ ನೀವು ಫ್ಯಾಮಿಲಿ 4 ಜನ ಹೋದರೆ ಒಂದು 2,000 ರೂಪಾಯಿ ಖರ್ಚಾಗೇ ಆಗುತ್ತಾ? ಹೌದು. ಅಂಥದ್ರಲ್ಲಿ ಒಂದು ಸ್ವಲ್ಪ ಲಿಮಿಟ್ ಮಾಡಿಕೊಂಡು ಈ ಇನ್ಶೂರೆನ್ಸ್ಗೆ ಅಂತ ತೆಗೆದಿಡ್ಬೋದಾ? ಇವಾಗೆಲ್ಲ ಮಂತ್ಲಿ ಕಟ್ಟೋವಂಥ ಇನ್ಶೂರೆನ್ಸ್, ಮಂತ್ಲಿ 500 ರೂಪಾಯಿ ಕಟ್ಟೋವಂಥ ಇನ್ಶೂರೆನ್ಸ್ಗಳು ಇದ್ದಾವೆ. ಹೌದು. ಅದು ನಿಮಗೆ 10 ಲಕ್ಷ 20 ಲಕ್ಷ ಕವರೇಜ್ ಕೊಡುತ್ತೆ. ಸೊ ನಿಮಗೊಂದು ಬೇಸಿಕ್ ಇನ್ಶೂರೆನ್ಸ್ ಇಟ್ಕೊಳ್ಳಿ, ಮೆಡಿಕಲ್ ಇನ್ಶೂರೆನ್ಸ್. ಏನು ದೊಡ್ಡದಾಗಿ ಒಂದು ಏನೋ ಕೋಟ್ಯಾನುಗಟ್ಟಲೆ ಇನ್ಶೂರೆನ್ಸ್ ಇಟ್ಕೋಬೇಕು ಅಂತ ಅಲ್ಲ. ಮೆಡಿಕಲ್ ಇನ್ಶೂರೆನ್ಸಲ್ಲಿ ಒಂದು ಮಿನಿಮಲಿಸ್ಟಿಕ್ ಆಗಿ ಕಾರ್ಪೊರೇಟ್ ಅವರೇ ಕೊಡಲಿ ಯಾರೇ ಕೊಡಲಿ ನಿಮ್ಮದಾಗಿ ಒಂದು ಇನ್ಶೂರೆನ್ಸ್ ಇಟ್ಕೊಂಡ್ರೆ ನೀವು ಹೇಳಿದ್ರಲ್ಲ ಆ ಥರ ಸಂದರ್ಭಗಳನ್ನು ಅವಾಯ್ಡ್ ಮಾಡ್ಬೋದು. ನಾನೊಂದು ಸಂದರ್ಭ ಹೇಳ್ತೀನಿ. ಒಂದು ಈಗ ಬೆಂಗಳೂರಲ್ಲೇ ಪೆರಿಫೆರಿ ಆಫ್ ದ ಬೆಂಗಳೂರು, ಒಂದು ದೂರದಲ್ಲಿ ಬೆಂಗಳೂರಿಂದ ಸಬರ್ಬನ್ ಏರಿಯಾ ಅಂತ ಅನ್ಕೊಳ್ಳಿ. ಅಲ್ಲಿ ಒಂದು ಪೇಷಂಟು ಸಡನ್ನಾಗಿ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಆಗಿ ಬಂದರು ಎಮರ್ಜೆನ್ಸಿಗೆ. ಅಲ್ಲಿ ಕ್ಯಾಥ್ಲ್ಯಾಬ್ ಇರುವಂತಹ ಜಾಗ, ಕಾರ್ಡಿಯಾಕ್ ಸೆಟಪ್ ಇದೆ, ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಪೇಷಂಟ್ ಕೂಡ ಬಂತು. ಇಬ್ಬರು ಒಬ್ಬರ ಹತ್ರ ಇನ್ಶೂರೆನ್ಸ್ ಇದೆ, ಇನ್ನೊಬ್ಬರ ಹತ್ರ ಇನ್ಶೂರೆನ್ಸ್ ಇಲ್ಲ. ಇನ್ಶೂರೆನ್ಸ್ ಅದು ಇಲ್ಲವರು ಇಲ್ಲ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಬೆಂಗಳೂರಲ್ಲಿ ನಿಮ್ಗೆ ಗೊತ್ತು, ಪೆರಿಫೆರಿಯಿಂದ ಒಳಗಡೆ ಸೆಂಟರ್ ಆಫ್ ದ ಸಿಟಿಗೆ ಬರಬೇಕಾದ್ರೆ ಎಷ್ಟು ಟೈಮ್ ತೊಗೊಳುತ್ತೆ, ಟ್ರಾಫಿಕ್ ಇದೆ, ಸಮಯ ಇರೋದಿಲ್ಲ, ಅಲ್ಲಿ ಏನಾಗ್ಬೋದು ಆಗ್ಬೋದು. ಎಲ್ಲರೂ ಒಂದೇ ಸೆಂಟರ್ಗೆ ಹೋಗಬೇಕು, ಅಪೆಕ್ಸ್ ಸೆಂಟರ್ಗೆ ಹೋಗಬೇಕು, ಅಲ್ಲಿ ಗೌರ್ಮೆಂಟ್ ಸೆಂಟರ್ಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಟೈಮ್ ಇರೋದಿಲ್ಲ. ಇಟ್ಸ್ ಅ ಗೋಲ್ಡನ್ ಟೈಮ್. ಹೌದು. ವೆಸಲ್ ಬ್ಲಾಕ್ ಆಗಿರುತ್ತೆ, ಅದನ್ನು ಬೇಗ ಓಪನ್ ಮಾಡಬೇಕು ಅಲ್ವಾ? ಇನ್ಶೂರೆನ್ಸ್ ಇದ್ದವರಿಗೆ ಇನ್ಶೂರೆನ್ಸ್ ಕ್ಲಿಯರೆನ್ಸ್ ಬಂತು, ಬೇಗ ತೊಗೊಂಡ್ರು ಮಾಡಿ. ಇನ್ಶೂರೆನ್ಸ್ ಇಲ್ಲದೆ ಇರೋರು ಆ ಆ್ಯಂಬುಲೆನ್ಸಲ್ಲಿ ತೊಗೊಂಡು ಆ ಟ್ರಾಫಿಕಲ್ಲಿ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಅವರೆಲ್ಲ ರೆಡಿ ಮಾಡಿ ತೊಗೊಳೋ ಅಷ್ಟೊತ್ತಿಗೆ ಪೇಷಂಟೇ ಇರೋದಿಲ್ಲ. ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಇನ್ಶೂರೆನ್ಸ್. ಇನ್ನೊಂದು ಸಂದರ್ಭ ಹೇಳ್ತೀನಿ. ಒಬ್ಬರಿಗೆ ಲಂಗ್ ಕ್ಯಾನ್ಸರ್ ಆಗಿತ್ತು. ಸೊ ಅದೇ ವಾರ್ಡಲ್ಲಿ ಇನ್ನೊಬ್ಬರು ಕ್ಯಾನ್ಸರ್ ಆಗಿದ್ದ ಪೇಷಂಟು ಇದ್ದರು. ಅವರು ಆ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಆ ಮನೆ ಸಾಮಾನೆಲ್ಲ ಗಿಡವಿ ಇಡ್ತಿದ್ದಾರೆ, ಅದು ಎಲ್ಲಿಂದ ಸಾಲ ತೊಗೊಂಬರ್ತಿದ್ದಾರೆ. ಇನ್ನೊಬ್ಬ ಪೇಷಂಟು ಇನ್ಶೂರೆನ್ಸಲ್ಲಿ ಆರಾಮಾಗಿ ಕ್ಲೈಮ್ ಮಾಡ್ಕೋತಾ ಇದ್ದಾರೆ. ಓಕೆ. ಸೊ ಇದು ಒಂಥರ ಪ್ರೊಟೆಕ್ಷನ್ ಪರ್ಸನ್ ಇದ್ದಂಗೆ. ನೀವು ಅವನಿಗೆ ಬೆಟ್ ಕೊಟ್ಟು ಒಬ್ರಿಗೆ ಕೊಡ್ತಾ ಇದ್ದೀರ, ನನಗೇನಾದರೂ ಆದರೆ ನೀನು ಬಂದು ಕಾಪಾಡಪ್ಪ, ನನ್ನ ಫೈನಾನ್ಸಸ್ ಬರ್ಡನ್ನ ನೀವು ತಗೋ ಅಂತ. ಪ್ರತಿಯೊಬ್ಬರೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಜನಸಾಮಾನ್ಯರಿಗೆ. ಪ್ರತಿಯೊಬ್ಬರು ಒಂದು ಮಿನಿಮಲಿಸ್ಟಿಕ್ ಆದರೂ ಪರವಾಗಿಲ್ಲ, ಒಂದು ಇನ್ಶೂರೆನ್ಸ್, ಫ್ಯಾಮಿಲಿ ಇನ್ಶೂರೆನ್ಸ್ನ ಕಡ್ಡಾಯವಾಗಿ, ಇದೇನು 20-26ನೇ ಇಶ್ವಿ ಇದೆಯಲ್ಲ, ಇಂದಿನಿಂದ ಮುಂದೆ ಇರೋರು ಎಲ್ಲರಿಗೂ ಒಂದು ಇನ್ಶೂರೆನ್ಸ್ ಇರಲೇಬೇಕು, ಮೆಡಿಕಲ್ ಇನ್ಶೂರೆನ್ಸ್. ಸೊ ಹಾಗಾಗಿ ಈ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಇರೋದ್ರಿಂದ ನಾವು ಮೆಂಟಲಿ ಫ್ರೀ ಇರ್ತೀವಿ. ಆ್ಯಕ್ಚುಲಿ ಫೈನಾನ್ಷಿಯಲ್ ಬರ್ಡನ್ ಅನ್ನೋದು ಅಲ್ಲಿ ನಮಗೆ ಹೌದು ಅಗೇನ್ ದಟ್ ವಿಲ್ ಗಿವ್ ಯು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಕೊಟ್ಬಿಡುತ್ತೆ ನಿಮಗೆ. ಕರೆಕ್ಟ್. ಏನಾದರೂ ನನಗೊಬ್ಬನು ಬ್ಯಾಕಪ್ ಇದಾನಪ್ಪ, ಅವ್ನು ನೋಡ್ಕೋತಾನೆ, ಆರಾಮಾಗಿರ್ತೀನಿ. ಅಥವಾ ನೀವು ಮೇನ್ ಬ್ರೆಡ್ ವಿನ್ನರ್ ಆಗಿರ್ತೀರ ನಿಮ್ಮ ಫ್ಯಾಮಿಲಿಗೆ, ನಿಮ್ಗೆ ಏನಾಯ್ತು ಅಂತಂದ್ರೆ ಅವ್ರಿಗೆಲ್ಲ ನಿಮ್ಮ ಫ್ಯಾಮಿಲಿಲಿ ಡಿಪೆಂಡ್ ಆದವ್ರು ಅವ್ರು ಏನು ಮಾಡಬೇಕು? ಆ ಕಡೆ ಕೆಲಸಕ್ಕೂ ಹೋಗೋಕ್ಕಾಗೋದಿಲ್ಲ, ಈ ಕಡೆ ದುಡ್ಡು ಕಟ್ಟಬೇಕಾಗ್ತಾ ಇರುತ್ತೆ. ಡಬಲ್ ಎಜ್ ಸ್ವಾರ್ಡ್ ಇದ್ದಂಗೆ ಅದು. ಒಂದು ಕ್ರಿಟಿಕಲ್ ಎಮರ್ಜೆನ್ಸಿ ಫ್ಯಾಮಿಲಿಲಿ ಬಂತು ಅಂತಂದರೆ ಕತ್ತಿಯಿಂದ 2 ಏಟ್ ಹಾಕ್ದಂಗೆ. ಅದಕ್ಕೋಸ್ಕರ ಎಮರ್ಜೆನ್ಸಿಗೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಬೇಕು ಅಂತ ಹೇಳಕ್ಕೆ ಇಷ್ಟ. ಆಮೇಲೆ ನೀವು ಹೇಳ್ತಾ ಹೋದರೆ ಎಷ್ಟೋ ಜನ ಇವಾಗ ಇನ್ಶೂರೆನ್ಸ್ ಇಟ್ಕೊಂಡವರು ಟ್ರೀಟ್ಮೆಂಟ್ ತೊಗೋಬೋದು ಅಂತ ಹೇಳಿ, ಆಮೇಲೆ ಎಲ್ಲಾದರೂ ಅವರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ನೆಟ್ವರ್ಕ್ ಹಾಸ್ಪಿಟಲ್ಸಲ್ಲಿ ಅಂತ ಹೇಳಿ, ಅದನ್ನು ಗೊತ್ತಿರ್ತಕ್ಕಂಥ ವಿಷಯ ಆ್ಯಕ್ಚುಲಿ. ಇವಾಗ ಬಿಗ್ ಹಾಸ್ಪಿಟಲ್ಲಿಗೆ ಹೋದಾಗ ಎಕ್ಸ್ಪೆನ್ಸಸ್ಸು ಯಾಕೆ ಜಾಸ್ತಿ ಆಗುತ್ತೆ? ಆಮೇಲೆ ಅಲ್ಲಿ ICUಗೆ ಹೋದರೆ ಕೆಲವೊಂದು ಟೈಮು ICUಗೆ ಅಡ್ಮಿಟ್ ಮಾಡಿದ್ದಾರೆ ಅಂತಂದರೆ ಹೊರಗಡೆ ಬರೋದು ಕಷ್ಟ, ಅವರು ಡೆಡ್ ಬಾಡಿನೇ ತೊಗೊಂಬರ್ಬೇಕು ಹೊರಗಡೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ತುಂಬ ಜನಕ್ಕೆ ಇದೆ ಆ್ಯಕ್ಚುಲಿ. ಎಸ್. ಸೊ ಈ ಒಂದು ಮಿಸ್ಕನ್ಸೆಪ್ಷನ್ ಇರೋದು ನಾನು ಕ್ಲಿಯರಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂತಂದರೆ, ಇವಾಗ ನೀವು ಎಲ್ಲೋ ಒಂದು ಕಡೆ ಚಿಕ್ಕ ಹೋಟೆಲಲ್ಲಿ ದೋಸೆ ತಿಂತೀರ, ಅಲ್ಲಿರೋ ಪ್ರೈಸು ಒಂದು 5 ಸ್ಟಾರ್ ಹೋಟೆಲಲ್ಲಿ ಇರುವಂತಹ ದೋಸೆ ಪ್ರೈಸು ಚೇಂಜ್. ಅಥವಾ ಒಂದು ಚಿಕ್ಕ ಹೋಟೆಲಲ್ಲಿ ಒಂದು ಕಪ್ ಟೀ ಕುಡಿತೀರ, ಅಲ್ಲಿ ಪ್ರೈಸ್ 5 ಸ್ಟಾರ್ ಹೋಟೆಲಲ್ಲಿ ಎಷ್ಟು 1000 ಗಟ್ಟಲೆ ಸಿಗುತ್ತೆ, ಚಿಕ್ಕ ಹೋಟೆಲಲ್ಲಿ 10 ರೂಪಾಯಿಗೆ ಸಿಗುತ್ತೆ. ಸೊ ಡಿಫ್ರೆನ್ಸ್ ಇದೆ ಅಲ್ವಾ? ಆ ಥರ ನೀವು ದೊಡ್ಡ ಬ್ರ್ಯಾಂಡೆಡ್ ಹಾಸ್ಪಿಟ್ಲಿಗೆ ಹೋದಾಗ ಅವ್ರದ್ದೇ ಆದ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ,
ಅವ್ರದ್ದೇ ಆದೊಂದು ಎಕ್ಸ್ಪೆನ್ಸಸ್ ಇರುತ್ತೆ, ಪ್ರೋಟೋಕಾಲ್ಸ್ ಇರುತ್ತೆ, ಅವ್ರದ್ದು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಅಲ್ಲಿ. ಆ ಥರ ನಿಮಗೆ ಚೆನ್ನಾಗಿರೋ ಕೇಕು ತಿನ್ನಬೇಕು, ಆದರೆ ದುಡ್ಡನ್ನು ಕೊಡಬಾರ್ದು ಅಂತಂತಂದರೆ ಹೇಗೆ ಸಾಧ್ಯ? ಸೊ ಅಲ್ಲಿ ಅವ್ರಿಗೆ ಅದು ಎಕ್ಸ್ಪೆನ್ಸಸ್ ತಕ್ಕಂಗೆ ಅವ್ರು ಬಿಲ್ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ಎಲ್ಲ ಎಕ್ಸ್ಪರ್ಟ್, ನೀವು ಏನಂದರೆ ಅವ್ರು ಕೇಳ್ಬೋದು, ನನಗೆ ಇದ್ರ ಬಗ್ಗೆ ಹೇಳಿ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಬೇಕು, ಮಾಹಿತಿ ಬೇಕು, ಅದ್ರ ಟ್ರೀಟ್ಮೆಂಟ್ ಎಲ್ಲ ಅವರು ನಿಮಗೆ ಪ್ರೊವೈಡ್ ಮಾಡಬೇಕು. ಬಟ್ ಈ ಚಿಕ್ಕದು ಒಂದು ಸೆಟಪ್ನ ಒಂದು ದೊಡ್ಡ ಹಾಸ್ಪಿಟಲ್ಗೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ದಟ್ ಈಸ್ ವೈ ದ ಎಕ್ಸ್ಪೆನ್ಸಸ್ ದೇರ್ ಇಟ್ ಈಸ್ ಮೋರ್, ದ ಬಿಲ್ಸ್ ಆರ್ ಮೋರ್. ಹಿಯರ್ ದ ಎಕ್ಸ್ಪೆನ್ಸಸ್ ಒಂದು ಈ ಪ್ರಸ್ತಾವನೆಯನ್ನು ಒಂದು ಸಂದರ್ಭದಿಂದ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ICU ಪೇಷಂಟ್ ಹೋದಾಗ ಇಷ್ಟೊಂದು ಬಿಲ್ ಆಗುತ್ತೆ ಸರ್ ಅಂತ ಎಲ್ಲರೂ ಕೇಳ್ತಾರೆ. ಹೌದು, ಯಾಕೆ ಇಷ್ಟೊಂದು ಬಿಲ್ ಆಗುತ್ತೆ? ICU ಹಾಕ್ಬಿಟ್ರಪ್ಪ ಸಿಕ್ಕಾಬಿಟ್ಟೆ ಬಿಲ್ ಮಾಡಿಬಿಟ್ರು. ಒಂದು ICU ಪೇಷಂಟು ಸುಮ್ಮನೆ ಯಾರೂ ಹಾಕೋದಿಲ್ಲ, ಅವ್ರು ಕ್ರಿಟಿಕಲ್ ಆಗಿರುತ್ತಲ್ಲ, ವೈಟಲ್ಸ್ ಎಲ್ಲ ಕಡಿಮೆ ಆಗುತ್ತೆ, BP, ಅವ್ರ ಪಲ್ಸು, ಹಾರ್ಟ್ ರೇಟ್, ಇದರಲ್ಲಿ ಯಾವುದೋ ಒಂದು ವ್ಯತ್ಯಾಸ ಆಗಿರುತ್ತೆ. ಇದರಲ್ಲೆಲ್ಲ ವ್ಯತ್ಯಾಸ ಆದರೆ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಆಗಿರ್ತಾರೆ. ಅವ್ರಿಗೆ 24 hours ಮಾನಿಟರಿಂಗ್ ಬೇಕಾಗಿರುತ್ತೆ. 3 ಶಿಫ್ಟ್ಸಲ್ಲಿ ಡಾಕ್ಟರ್ ಕೆಲಸ ಮಾಡ್ತಾರೆ, 8 hours, ಅವ್ರದ್ದು ಎಕ್ಸ್ಪೆನ್ಸಸ್ ಇರುತ್ತೆ, ಅವ್ರಿಗೆ ಸ್ಯಾಲ್ರಿ ಕೊಡು. 3 ಶಿಫ್ಟಲ್ಲಿ ನರ್ಸಸ್ ಇರ್ತಾರೆ, 24 hours ಅಲ್ಲೇ ಇರಬೇಕು, ಆ ಪೇಷಂಟ್ ನೋಡ್ತಾ ಇರಬೇಕು. ಸೊ ಅವ್ರು ಇರ್ತಾರೆ, ಅವ್ರಿಗೆ ಎಕ್ಸ್ಪೆನ್ಸ್ ಕೊಡಬೇಕು. ಅವ್ರು ವಾರ್ಡ್ ಕ್ಲೀನ್ ಮಾಡೋರು ಅವ್ರು ಇರ್ತಾರೆ. ನೆಕ್ಸ್ಟು ಆ ಬೆಡ್, ಸ್ಪೆಷಲ್ ಬೆಡ್ ಹಾಕ್ಬೇಕು ಅವ್ರಿಗೆ. ಆಮೇಲೆ ಅವ್ರದ್ದು ಕಾಟ್ ಎಕ್ಸ್ಪೆನ್ಸಸ್ ಬರ್ತದೆ, ಆ ಲೈಟ್ ಕಂಟಿನ್ಯೂಸ್ ಉರಿತಾ ಇರುತ್ತೆ, ಅಲ್ಲಿ AC ಕ್ಯಾಲ್ಕುಲೇಟ್ ಆಗುತ್ತೆ, ವೆಂಟಿಲೇಟರ್ ಇರುತ್ತೆ, ಇನ್ಫ್ಯೂಷನ್ ಪಂಪ್ ಕಂಟಿನ್ಯೂಸ್ ಆಗಿ ಇನ್ಫ್ಯೂಷನ್, ನಾರ್ಮಲ್ ಇಂಜೆಕ್ಷನ್ ಕೊಡಲ್ಲ, ಇನ್ಫ್ಯೂಷನ್ ಪಂಪ್ ಅಲ್ಲ, ಅಲ್ಲಿ ಹೋಗುತ್ತೆ. ಬ್ಲಡ್ ಹಾಕಬೇಕು, ಸ್ಪೆಷಲೈಸ್ಡ್ ಇಂಜೆಕ್ಷನ್ಸ್ ಹಾಕಬೇಕು, ಇನ್ವೆಸ್ಟಿಗೇಷನ್ಸ್ ಮಾಡ್ತಿರ್ಬೇಕು, ABG ಕಂಟಿನ್ಯೂಸ್ ಬ್ಲಡ್ ಮಾನಿಟರಿಂಗ್ ಮಾಡ್ತಾ ಇರಬೇಕು. ಎಷ್ಟು ಎಕ್ಸ್ಪೆನ್ಸಸ್ ಇರುತ್ತೆ. ಇದನ್ನೆಲ್ಲ ತಗೊಂಡಾಗ ಅಲ್ಲಿ ICU ಚಾರ್ಜಸ್ ಜಾಸ್ತಿ ಬರುತ್ತೆ. ಅದನ್ನ ಜನಸಾಮಾನ್ಯರು ಯೋಚನೆ ಮಾಡೋದಿಲ್ಲ. ಇದಕ್ಕೆ ಸೊಲ್ಯೂಷನ್ ಏನು? ಸುಮ್ಮನೆ ಗಲಾಟೆ ಮಾಡಕ್ಕೆ ಹೋಗ್ತಾರೆ. ಯಾವುದೋ ಒಂದು ಸಣ್ಣ ಹಾಸ್ಪಿಟ್ಲಲ್ಲಿ ಸುಮ್ಮನೆ ICU ನಾಮಕಾವಸ್ಥೆ ICU ಮಾಡಿ ಏನು ಫೆಸಿಲಿಟೀಸ್ ಕೊಡದೆ, ಯಾರು ಡಾಕ್ಟರ್ ಇಲ್ಲದೆ ಅದು ಮಾಡಿ, ಆ ಥರ ಕೆಲವೊಂದು ಬ್ಲ್ಯಾಕ್ ಶೀಪ್ಸ್ ಇರ್ತಾರೆ. ಅದರಿಂದ ನೀವು ದೂರ ಇರಬೇಕು. ನಾನು ಹೇಳ್ತೀನಿ ಅದ್ರ ಬಗ್ಗೆನೂ, ಹೇಗೆ ನೀವು ನಿಮ್ಮ ಡಾಕ್ಟರ್ನ ಕಂಡುಕೊಳ್ಬೇಕು, ಯಾರು ನಿಮ್ಮ ಚೆನ್ನಾಗಿರೋ ಡಾಕ್ಟರ್ ಅಂತ ಅದನ್ನ ಹೇಳ್ತೀನಿ. ಸೊ ಆ ಥರ ನೀವು ಇವತ್ತಿನ ದುನಿಯಾದಲ್ಲಿ ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ತೀನಿ, ಏನೋ ಒಂದು ಟ್ರೀಟ್ಮೆಂಟ್ ತೊಗೋತೀನಿ ಅಂದರೆ ಆಗೋದಿಲ್ಲ. ಯು ಹ್ಯಾವ್ ಟು ಚೂಸ್ ಯುವರ್ ಡಾಕ್ಟರ್, ಯು ಹ್ಯಾವ್ ಟು ಚೂಸ್ ಯುವರ್ ಹಾಸ್ಪಿಟಲ್. ಆವಾಗ ನಿಮಗೆ ಕೊಟ್ಟಿರುವಂತಹ ಬಿಲ್ ಆಗಲಿ, ನಿಮಗೆ ಕೊಟ್ಟಿರುವಂತಹ ಮೆಡಿಸಿನ್ ಆಗಲಿ, ನಿಮಗೆ ವರ್ತ್ ಅನ್ನೋದು ಗೊತ್ತಾಗುತ್ತೆ. ಇವಾಗ ಅವನಿಗೆ ಪೇ ಮಾಡೋದಕ್ಕೆ ಆಗದೆ ಇರತಕ್ಕಂಥ ಒಬ್ಬ ಪರ್ಸನ್ ಅಂತ ಅನ್ಕೊಳ್ಳಿ, ಬಟ್ ಅವನಿಗೆ ಲೈಫ್ನ ಉಳಿಸ್ಕೋಬೇಕಾಗಿರುತ್ತೆ. ಸೊ ಅವಾಗ ಆ ಒಂದು ಎಕ್ಸ್ಪರ್ಟ್ ಡಾಕ್ಟರ್ ಬಂದ್ಬಿಟ್ಟು ಬಿಗರ್ ಹಾಸ್ಪಿಟಲ್ಸ್ ಅಲ್ಲೇ ಇರ್ತಾರೆ ಆಕ್ಚುಲಿ ಹೇಳ್ಬೇಕಾದ್ರೆ. ಆ ಒಂದು ಪೇಷಂಟು, ಸೊ ಅವನ ಮನಸ್ಥಿತಿ ಹೇಗೆ ಇದನ್ನ ನಿಭಾಯಿಸ್ಬೋದು? ಅದಕ್ಕೋಸ್ಕರ ಅಂತಾನೆ ಮೆಡಿಕಲ್ ಕಾಲೇಜಸ್ ಅಂತ ಇದೆ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ, ಹಿ ಕ್ಯಾನ್ ಗೋ ಟು ದ ಮೆಡಿಕಲ್ ಕಾಲೇಜಸ್. ಓಕೆ, ನಮ್ಮ ಬೆಂಗಳೂರಲ್ಲೇ 10-15 ಮೆಡಿಕಲ್ ಕಾಲೇಜಸ್ ಇದೆ. ಅಲ್ಲಿ ಈ ಕಾರ್ಪೊರೇಟ್ ಹಾಸ್ಪಿಟಲ್ಸ್ನ ಕಂಪೇರ್ ಮಾಡಿದ್ರೆ ಕಡಿಮೆ ಖರ್ಚಿನಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಅಂತ ಒಂದು ಆಸ್ಪತ್ರೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಜೂನಿಯರ್ ಡಾಕ್ಟರ್ಸ್ ಇರ್ತಾರೆ, ಸೀನಿಯರ್ ಡಾಕ್ಟರ್ಸ್ ಗೈಡೆನ್ಸ್ ಇರುತ್ತೆ. ಆದ್ರೆ ಕೆಲವು ಜನಕ್ಕೆ ಏನಿಲ್ಲ, ನಮಗೆ ಬೆಸ್ಟ್ ಡಾಕ್ಟರೇ ಬೇಕು, ನಮಗೆ ಬೆಸ್ಟ್ ಟ್ರೀಟ್ಮೆಂಟೇ ಬೇಕು, ಆದ್ರೆ ದುಡ್ಡು ಖರ್ಚು ಮಾಡಂಗಿಲ್ಲ. ಅದೇ ಹೇಗೆ ಸಾಧ್ಯ? ಸೊ ದುಡ್ಡು ಕಾಂಪ್ರಮೈಸ್ ಮಾಡೋದಲ್ಲಿ ಬೇರೆ ದಾರಿಗಳು ಇರ್ತವೆ. ಸೊ ಮೆಡಿಕಲ್ ಕಾಲೇಜಸ್ ಅಲ್ಲಿ ಹೋದಾಗ ಅವರು ನಿಮಗೆ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಈಕ್ವಲಿ ಗುಡ್ ಟ್ರೀಟ್ಮೆಂಟ್ ಕೊಡ್ತಾರೆ. ಎಷ್ಟೋ ಜನ ಕೆಮ್ಮು ಬಂದಾಗ ತುಂಬಾ ಕಡೆ ಸುತ್ತಾಡ್ತಾರೆ. ಡಾಕ್ಟರ್ ಹತ್ರ, ಜನರಲ್ ಫಿಸಿಷಿಯನ್ ಹತ್ರ ಕೆಲವೊಬ್ರು ಹೋಗ್ತಾರೆ, ಆಮೇಲೆ ಇನ್ನೊಬ್ರು ಹೇಳಿದ್ರು ರಿಲೇಟಿವ್ ಗೊತ್ತಿರ್ತಕ್ಕಂಥ ಡಾಕ್ಟರ್ ಅಂತ ಹೇಳಿ ಅಲ್ಲಿ ಹೋಗ್ತಾರೆ, ಮತ್ತೆ ಇನ್ನೊಂದು ಊರಿಗೆ ಹೋಗ್ತಾರೆ. ಎಲ್ಲಾ ಕಡೆ ಸುತ್ತಾಡಿ ಬಂದಿರತಕ್ಕಂಥ ಪೇಷಂಟ್ ನಿಮ್ಮ ಹತ್ರ ಇದಾರ? ಆಮೇಲೆ ಆ ಪೇಷಂಟ್ ಟ್ರೀಟ್ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಕೆಮ್ಮಿನ ಟ್ರೀಟ್ಮೆಂಟ್ ಮನೇಲೆ ಸ್ಟಾರ್ಟ್ ಆಗುತ್ತೆ. ಹೌದು, ಡಾಕ್ಟರ್ ಹತ್ರ ಹೋಗಿ ಸ್ಟಾರ್ಟ್ ಆಗಲ್ಲ, ಮನೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಕಷಾಯ ಟ್ರೈ ಮಾಡಬೇಕು, ಆಮೇಲೆ ಪಕ್ಕದ ಮನೆಯವ್ರು ಹೇಳಿದ್ದು ಅದನ್ನ ಕೇಳಬೇಕು, ಆಮೇಲೆ ಅವರೇ ಹೋಗಿ ಮೆಡಿಕಲ್ ಶಾಪಲ್ಲಿ 1-2 ಆಂಟಿಬಯೋಟಿಕ್ ಟ್ರೈ ಮಾಡ್ತಾರೆ, ಅದು ಆಗಬೇಕು. ಅದು ಆಗಿಲ್ಲ ಅಂದರೆ ಆಫೀಸಲ್ಲಿ ಹೋಗ್ತಾರೆ, ಅಲ್ಲಿ ಅವ್ರ ಫ್ರೆಂಡ್ಸಿಗೆ ಯಾವುದೋ ಒಂದು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನ ಫಾಲೋ ಮಾಡಿ ಟ್ರೈ ಮಾಡ್ತಾರೆ. ಮೆಡಿಸಿನ್ ಅದು ಒಂದು 2-3 days ಟ್ರೈ ಮಾಡ್ತಾರೆ. ಅದನ್ನ ಟ್ರೈ ಮಾಡಾದ್ಮೇಲೆ ಮತ್ತೆ ಚಾಟ್ GPT ಕೇಳ್ತಾರೆ, ಗೂಗಲಲ್ಲಿ ಕೇಳ್ತಾರೆ, ಅವು 1-2 ರೆಮಿಡೀಸ್ ಹೇಳುತ್ತೆ, ಅದನ್ನ ಟ್ರೈ ಮಾಡ್ತಾರೆ. ಇದು ಎಲ್ಲ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ. ಅದ್ರ ಬದಲು ಕರೆಕ್ಟಾಗಿ ಅವರು ಕೆಮ್ಮಿನ ಸ್ಪೆಷಲಿಸ್ಟ್ ಹತ್ರ ಬಂದರೆ, ಅವರು ಮೊದಲು ಒಂದು ಜನರಲ್ ಡಾಕ್ಟರ್ ಹತ್ರ ಹೋಗ್ತಾರೆ, ಆಮೇಲೆ ಒಂದು ಫಿಸಿಷಿಯನ್ ಹತ್ರ ಹೋಗ್ತಾರೆ, ಅವರು ಒಂದು ಸ್ವಲ್ಪ ಮೆಡಿಸಿನ್ ಕೊಡ್ತಾರೆ. ಸೊ ಜನರು ಕೆಮ್ಮಿಗೆ ತೊಂದರೆ ಇದ್ದಾಗ ಹೇಗೆ ಅವರು ಈಗ
ಒಂದು ಕಾರ್ ಪ್ರಾಬ್ಲಮ್ ಆದರೆ ಕಾರ್ ಮೆಕ್ಯಾನಿಕ್ ಹತ್ರ ಹೋಗ್ತಾರೆ. ಅದೇ ಒಂದು ಮನೆಯಲ್ಲಿ ಮಿಕ್ಸರ್ ರಿಪೇರಿ ಆದರೆ ಮಿಕ್ಸರ್ ರಿಪೇರಿ ಅವನ ಹತ್ರ ಹೋಗ್ತಾರೆ. ಒಂದು ಫ್ಯಾನ್ ಪ್ರಾಬ್ಲಮ್ ಆದರೆ ಎಲೆಕ್ಟ್ರಿಷಿಯನ್ ಹತ್ರ ಹೋಗ್ತಾರೆ. ಕೆಮ್ಮು ಪ್ರಾಬ್ಲಮ್ ಅಂತಂದ್ರೆ ಯಾರು ಕೆಮ್ಮು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಹೌದು. ಸೊ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಕೆಮ್ಮಿನ ಸಂದರ್ಭದಲ್ಲಿ ಊರೂರು ಸುತ್ತದೆ, ಇವ್ರ ಮಾತು ಕೇಳದೆ, ಕೆಮ್ಮಿಗೂ ಅಂತ ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರ ಹತ್ರ ನೀವು ಹೋಗಿ ತೋರಿಸಿದಾಗ ನಿಮಗೆ ಆಗುವ ಎಕ್ಸ್ಪೆನ್ಸ್ ಮತ್ತು ನಿಮ್ಗಾಗುವ ಬಾಡಿಯಲ್ಲಿ ಡ್ಯಾಮೇಜ್ ಮತ್ತು ನಿಮ್ಮ ಸಫರಿಂಗ್ಸ್ ಇವು ಮೂರೂ ಕಡಿಮೆ ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್, ನನ್ನ ಒಂದು ಪೇಷಂಟು ಅವ್ರಿಗಾಗಿದ್ದು ಏರ್ವೇ ಡಿಸೀಸ್, ಅಂದರೆ ಅಸ್ತಮಾ ಡಿಸೀಸ್ ಥರ ಇತ್ತು. ಓಕೆ. ಪ್ರೆಸೆಂಟೇಷನ್ ಅಸ್ತಮಾ ಥರ ಇತ್ತು, ಬಟ್ ಅವ್ರಿಗಿರೋ ರೀಸನ್ನೇ ಬೇರೆ ಇತ್ತು. ಅವರು ನನ್ನ ಹತ್ರ ತೋರ್ಸಕ್ಕೆ ಬಂದರು, ಎಲ್ಲ ಕಡೆ ಸುತ್ತಾಡಿದ್ದಾರೆ. ಅವ್ರು ಬಂದಿದ್ದು ಒಂದು ಹುಬ್ಳಿ ಸೈಡಿಂದ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಆಯಿತು, ಆ ಕಡೆ ನನಗೆ ಗೊತ್ತಿರೋ ಪರಿಚಯಸ್ತಾರೆ ಅವರು ಕೆಮ್ಮು ಕಫ ಎಲ್ಲ ಕಡೆ ಹೋಗಿದ್ರು. ನನಗೊಂದು ಇಷ್ಟು ಫೈಲ್ಸ್ ತಗೊಂಬಂದು ತೋರಿಸಿದ್ರು. ಅಲ್ಲಿ ಹೋಗಿದ್ದೆ ಸರ್, ಇವ್ರ ಹತ್ರ ಹೋಗಿದ್ದೆ ಸರ್, ಆ ಮೆಡಿಸಿನ್ ಮಾಡಿದೆ ಸರ್, ಆಯುರ್ವೇದಿಕ್, ಹೋಮಿಯೋಪತಿ ಎಲ್ಲ ಮಾಡಿದ್ದು. ಅಂದರೆ ನಾನು ಅವ್ರ ಫ್ರೆಂಡ್ ಹತ್ರ ಕೂತಿದ್ದೆ, ಅವ್ರ ಮೇಲೆ ಇವ್ರು ಕೆಮ್ಮು ಎಕ್ಸ್ಪರ್ಟ್ ಬಂದಿದ್ದಾರೆ ಅಂತ ಎಲ್ಲ ಫೈಲ್ ಬಂದು ತೋರಿಸಿದ್ರು. ನಾನು ಚೆಕ್ ಮಾಡಿದೆ, ಎಲ್ಲ ಇದು ಮಾಡಿದೆ, ಏನು ತೊಂದರೆ ಏನು ಗೊತ್ತಾಗಲಿಲ್ಲಲ್ಲ ಅಂತ. ಹಾಗೆ ನೀವು ಏನು ಕೆಲಸ ಮಾಡ್ತೀರಾ? ಐ ಆಮ್ IT ಪ್ರೊಫೆಷನಲ್, ಐ ವರ್ಕ್ ಬೈ ಹೋಮ್ ಅಂತ ಹೇಳಿದರು. ಹೌದಾ, ಎಲ್ಲಿ ಕೂತಿರ್ತೀರಾ? ನಾನು ವಿಂಡೋ ಸೈಡ್ ಬಾಲ್ಕನಿ ಇದೆ, ಬಾಲ್ಕನಿ ಹತ್ರ ಕೂತಿರ್ತೀನಿ. ಎದ್ದು ಹಾಗೆ ನಾನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮೈಂಡ್, ಎಲ್ಲಿ ಏನು ಯಾಕೆ ಅಂತ ನೋಡ್ತಾ ಇರ್ತೀನಿ. ಅಲ್ಲಿ ಬಾಲ್ಕನಿ ಹತ್ರ ಹೋಗಿ ನೋಡಿದೆ, ಅಲ್ಲಿ ಸಿಕ್ಕಾಪಟ್ಟೆ ಪಿಜನ್ಸ್, ಹಕ್ಕಿಗಳು ಏನು ಅದು ಕಕ್ಕ ಮಾಡಿರುತ್ತಲ್ಲ, ಅಲ್ಲಿಂದ ಪಿಜನ್ ಡಸ್ಟ್ ಎಕ್ಸ್ಪೋಜರ್ ಆಗುತ್ತೆ. ಹೈಪರ್ ಸೆನ್ಸಿಟಿವಿಟಿ ನ್ಯೂಮೋನೈಟಿಸ್ ಅಂತ ಹೇಳ್ತೀವಿ. ಅವ್ರು ಕ್ಲಿಯರ್ ಕಟ್ಟಾಗಿ ಹೇಳಿದ್ರು, ಸರ್ ನಾನು ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಾದ್ಮೇಲೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ನಾನು ಹೇಳಿದೆ, ಫಸ್ಟು ಇಲ್ಲಿ ಪಿಜನ್ ನೆಟ್ ಹಾಕಿಸಿ, ಇದೆಲ್ಲ ಪಿಜನ್ ಇರೋದನ್ನು ಓಡಿಸಿ, ನೀವು ಈ ಪ್ಲೇಸ್ನ ಚೇಂಜ್ ಮಾಡ್ಕೊಂಡು ಬೇರೆ ಪ್ಲೇಸಲ್ಲಿ ಕೂತ್ಕೊಳ್ಳಿ, ನೀವು ಯಾವ ಮೆಡಿಸಿನ್ ತೊಗೊಳೋದು ಬೇಡ, ನಿಮ್ಮ ಕೆಮ್ಮು ನಾರ್ಮಲ್ ಕಡಿಮೆ ಆಗುತ್ತೆ. ಈ ಥರ ಸಂದರ್ಭಗಳು ಇರ್ತವೆ. ಅದಕ್ಕೆ ಮೇನ್ ನಾನು ಫಸ್ಟ್ ಹೇಳ್ದಂಗೆ ಎಲ್ಲ ಕೆಮ್ಮಿಗೂ ಕಾರಣ ಕಂಡುಹಿಡಿಬೇಕು, ರೂಟ್ ಕಾಸ್ ಅದನ್ನು ಕಂಡುಹಿಡಿದು ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ನೋಡೋಣ ಯಾಕೆ ಯಾವ ಕೆಮ್ಮು ಹೋಗೋದಿಲ್ಲ, ನಿಮಗೆ 100% ಸಾಲ್ವ್ ಆಗುತ್ತೆ. ಸೊ ಥ್ಯಾಂಕ್ ಯು ಡಾಕ್ಟರ್. ಸೊ ಇವತ್ತಿನ ದಿವಸ ನಾವು ಈ ಒಂದು ಕನ್ವರ್ಸೇಷನ್ ಮುಖಾಂತರ ತುಂಬಾ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಯಾವ ಸಂದರ್ಭದಲ್ಲಿ ನಾವು ಡಾಕ್ಟರ್ನ ಮೀಟ್ ಆಗಬೇಕು, ಸೊ ನಮ್ಮ ಒಂದು ಕಾಫ್ ಅನ್ನೋದು ಎಸ್ಪೆಷಲಿ ಸಿಂಪಲ್ ಅಂತ ಅನ್ಸುತ್ತೆ, ಒಂದು ಲೈಫ್ ಥ್ರೆಟನಿಂಗ್ ಆಗಿ ಯಾವ ತರ ಅದು ಕನ್ವರ್ಟ್ ಆಗುತ್ತೆ, ಆ ಸಂದರ್ಭದಲ್ಲಿ ಆ ಒಂದು ಪೀರಿಯಡ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಎಪಿಸೋಡ್ ಇಂದ ನಾವು ತಿಳ್ಕೊತಾ ಹೋದ್ವಿ. ಸೊ ಹಾಗೆ ಇದ್ರ ಬಗ್ಗೆ ಇನ್ನೂ ಡೀಪ್ ಡಿಸ್ಕಷನ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾಡೋಣ ಅಂತ ಹೇಳ್ತಾ, ನಾವು ಕಾಫ್ನ ಚಿಕ್ಕದಾಗಿದ್ದಾಗೆ ಅಡ್ರೆಸ್ ಮಾಡಿಕೊಂಡು, ಸೊ ಅದ್ರ ಬಗ್ಗೆ ಕಾಳಜಿ ವಹಿಸಿ ಇಗ್ನೋರ್ ಮಾಡದೆ, ಕಾಫ್ ಎಕ್ಸ್ಪರ್ಟ್ ಅಂತ ಹೇಳಿ ಇದ್ದಾರೆ, ಸೊ ಅದನ್ನ ತಿಳ್ಕೊಳ್ಳಿ. ಫಸ್ಟು ಕಾಫ್ ಎಕ್ಸ್ಪರ್ಟ್ನ ಮೀಟ್ ಮಾಡೋದ್ರ ಮುಖಾಂತರ ಅದನ್ನ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋದ್ರ ಮುಖಾಂತರ ಅದರಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಹಾಗೆ ನೀವು ಡಾಕ್ಟರ್ ಗಣೇಶ್ ಪ್ರತಾಪ್ ಅವ್ರನ್ನ ಮೀಟ್ ಆಗಬೇಕು, ಅವರ ಒಂದು ಕ್ಲಿನಿಕ್ಗೆ ಭೇಟಿ ಕೊಡಬೇಕು ಅಂತ ಹೇಳಿದ್ರೆ ಆ ಒಂದು ಅಡ್ರೆಸ್ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಹಾಗೆ ಫೋನ್ ನಂಬರ್ ಕೂಡ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಡೈರೆಕ್ಟ್ ಆಗಿ ನೀವು ಕ್ಲಿನಿಕ್ಗೆ ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ನ ತಗೋಬೋದು. ಸೊ ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ಅವರ್ ಪಾಡ್ಕಾಸ್ಟ್ ಚಾನಲ್. ಥ್ಯಾಂಕ್ ಯು.